ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ. ನಮಸ್ಕಾರ ವೀಕ್ಷಕರೇ, ಧ್ವನಿ ಎತ್ತೋದೇ ತಪ್ಪ ಅಥವಾ ಧ್ವನಿ ಅಡಗಿಸುವ ಹುನ್ನಾರವೇ ಅಂತ ಕೇಳ್ತಾರೆ ಕಂದಕೇರಿ ಜಗದೀಶ್. ಇದೊಂದು ವಿಶೇಷವಾದ ಎಪಿಸೋಡ್ ಅಂತ ಹೇಳ್ತಾನೆ ವೀಕ್ಷಕರೇ. ಸಾಮಾಜಿಕ ಜಾಲತಾಣದಲ್ಲಿ ಹಾಗೆ ಒಂದು ರೀತಿಯಿಂದ ಅವರ ತೇಜೋವಧೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ, ಜೊತೆಗೆ ಇಲ್ಲಿ DC ವೆಂಕಟೇಶ್ವರನ್ ಕೂಡ ಗರುಡ ಮಾತಾಡಿಸ್ತದೆ. ಒಂದು ಸಭೆ ವೀಕ್ಷಕರೇ, ಇಲ್ಲಿ ಭೂ ಸ್ವಾಧೀನ ಸಂಬಂಧಪಟ್ಟಂತೆ ಒಂದು ಇದು ಕಥೆ ಅಂತ ಹೇಳ್ಬೋದು ಅಥವಾ ವ್ಯಥೆ ಅಂತಾನೆ ಹೇಳ್ಬೋದು. ಕಂದಕೇರಿ ಜಗದೀಶ್ ಅಂತೇಳಿ ಒಬ್ಬ ಹೋರಾಟಗಾರ ಒಂದು ಅವರ ಧ್ವನಿಯನ್ನ ಅಡಗಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಒಂದು ವರ್ಗ ಹೇಳಿದ್ರೆ, ಒಂದು ವರ್ಗ ಅವರು ಕರೆಯಲಾರದ ಬಿನ್ ಬಿಲಾಹಿ ಮೆಹಮಾನ್ ಅಂತಾರಲ್ಲ, ಅಂದ್ರೆ ಅಲ್ಲಿ ಒಂದು ಸಭೆ ನಡೀತಾ ಇರ್ತದೆ ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ. ಅದ್ರ ಬಗ್ಗೆ ಅಲ್ಲಿ ಸಚಿವರು ಇರ್ತಾರೆ, ಸುಧಾಕರ್ ಅವರು ಇರ್ತಾರೆ, ಹಾಗೆ DC ಅವರು ಇರ್ತಾರೆ. ಅವರೆಲ್ಲ ಮಾತಾಡುವಾಗ ಬಾಕಿಯವರೆಲ್ಲ ಪ್ರೇಕ್ಷಕರಾಗಿರ್ಬೇಕು. ಇಲ್ಲಿ ಒಂದು ಧ್ವನಿ ಮಾತ್ರ ಸಿಕ್ಕಾಪಟ್ಟೆ ಕೇಳ್ತಾ ಇತ್ತು, ಅದು ಜಗದೀಶ್ ಅವ್ರದ್ದು. ಅಂದ್ರೆ ಈಗ ಒಂದು ರೀತಿಯಿಂದ ಕ್ರಾಪ್ ಮಾಡಿ ಅವರು ಸ್ಲೇಟ್ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ರೌಡಿ ಶೀಟರ್ ಅಂತ ಹೇಳಿ ಐಮಂಗಲ ಠಾಣೆಯ MOB ಅಂತ ಹೇಳಿ ಪ್ರಚಾರ ಮಾಡಿ ಒಂದು ವರ್ಗ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದೆ. ಏನಾಯ್ತು ಅಂತಂದ್ರಾಗ ಇಲ್ಲಿ PNC ಅಂತ ಹೇಳಿ ಒಂದು ಕಂಪನಿ, ಆ ಕಂಪನಿ ಈ ಹೈವೇ ಮಾಡ್ಲಿಕ್ಕೆ ಅಂತ ಹೇಳಿ ಈ ಬೀದರ್ ಟು ಶ್ರೀರಂಗಪಟ್ಟಣ ನ್ಯಾಷನಲ್ ಹೈವೇ 150 ಇಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದಿರ್ತದೆ. ಅಂದ್ರೆ ಭೂ ಸ್ವಾಧೀನ ಅಂದ್ರೆ ಈಗ ನೀವು ಭೂಮಿನ ಅಕ್ವೈರ್ ಮಾಡಿದ್ಮೇಲೆ, ಅಕ್ವಿಸಿಷನ್ ಆದ್ಮೇಲೆ ಅವರಿಗೆ ಪರಿಹಾರ ಅಂತ ಕೊಡ್ಬೇಕು. ಇಲ್ಲಿ ಜಗದೀಶ್ ಅವರು ಹೇಳ್ತಾರೆ, ನಾನು ಕರೆಯ ಮೇರೆಗೆ ಅಲ್ಲಿ ಬಂದಿದ್ದೇನೆ, ಆ ಸಭೆಗೆ ಇಂಟರಪ್ಟ್ ಮಾಡ್ಲಿಕ್ಕೆ ನಾನು ಬಂದಿಲ್ಲ. ಸಭೆಯನ್ನ ಅದು ಮುಗಿದ್ಮೇಲೆ ನನಗೆ ಅವಕಾಶ ಕೊಟ್ರು. DC ಅವರು ಹೇಳಿದ್ರು, ಅವರು ಅಹವಾಲನ್ನ ಸ್ವೀಕರಿಸಲಿಕ್ಕೆ ನಾವು ಅವಕಾಶ ಕೊಟ್ಟಿದ್ವಿ ಅನ್ನಂದ್ರೆ ನಾವು ಅವ್ರಿಗೆ ಏನ್ ಮಾತಾಡ್ಬೇಕು ಹೇಳು ಅಂತ ಹೇಳಿ. ಸಿಕ್ಕಾಪಟ್ಟೆ ಜನ ಬೇಡ, ಎಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಒಬ್ರು ಬರ್ರಿ ಅಂತ ಹೇಳಿದ್ವಿ. ಹಿಂಗಾಗಿ ಇಷ್ಟೊಂದು ಫೈಲ್ ಹಿಡ್ಕೊಂಡು ಅವ್ರು ಬಂದಿದ್ರು. ಹಾಗೆ ಇಲ್ಲಿ ಜಗದೀಶ್ ಅವ್ರು ಕೂಡ ಹೇಳ್ತಾರೆ, ನನ್ನ ಮುಂದಿರೋ ಫೈಲ್ ನೋಡಿ ಎಷ್ಟು ಮಂದಿ, ನಂದು ಒಂದೇ ಅಲ್ಲ, ನಮ್ಮ ಲ್ಯಾಂಡ್ ಅನ್ನ ಅಕ್ವೈರ್ ಮಾಡ್ತಾರೆ, ಪರಿಹಾರ ಕೊಡಲ್ಲ. ಹಾಗೆ ಜಲ್ಲಿ ಕಲ್ಲುಗಳನ್ನೆಲ್ಲ ತಂದು ನಮ್ಮ ಲ್ಯಾಂಡ್ ನಲ್ಲಿ ಹಾಕ್ತಾರೆ. ನಮ್ಮ ಅಣ್ಣನ ಭೂಮಿ ಕೂಡ ಹೋಗಿದೆ. ಅಂದ್ರೆ 2015ರಲ್ಲಿ ಯಾವುದೋ ಒಂದು ಪ್ರಕರಣದಲ್ಲಿ ತಿರುಗಿ ಅದ್ ನ್ಯಾಯಾಲಯ ತೀರ್ಪು ಕೊಟ್ಟು ನನ್ನ ನಿರ್ದೋಷಿ ಅಂತ ಹೇಳಿದ್ಮೇಲೆ ಕೂಡ ಅದನ್ನ ತೆಗೆದು ಇದರಲ್ಲಿ ಯಾಕೆ ತೋರಿಸ್ತಾ ಇದ್ದಾರೆ? ಇದ್ರ ಹಿಂದೆ ಒಂದು ಷಡ್ಯಂತರ ನಡೆದಿದೆ. ಯಾಕಂದ್ರೆ ನಾನು ಇಲ್ಲಿ PNC ಕಂಪನಿ ಅಗೇನೆಸ್ಟ್ ಧ್ವನಿಯನ್ನ ಎತ್ತಿದ್ದೀನಿ, ಅವರು ದುಡ್ಡನ್ನ ಕೊಡ್ತಾ ಹೋಗ್ಬೇಕು. ಅಂದ್ರೆ ಸುಮಾರು ಒಂದು 50ರಿಂದ 70 ಕೋಟಿವರೆಗೂ ಅವ್ರು ಇನ್ನ ಸರ್ಕಾರಕ್ಕೆ ಕೊಡಬೇಕು. ಈ ಮಣ್ಣನ್ನ ಏನ್ ತಗೊಳ್ತಾರಲ್ಲ ಅಲ್ಲಿ ಹೈವೇ ರೆಡಿ ಮಾಡಕ್ಕೆ, ಇಷ್ಟು ಲಿಮಿಟ್ ನಲ್ಲಿ, ಹಾಗೆ ಆ ಪ್ರಾಧಿಕಾರದಿಂದ ಒಂದು ಪರ್ಮಿಷನ್ ತಗೋತಿರ್ಬೇಕು. ಅಂದ್ರೆ ಮಣ್ಣು ತೆಗಿಲಿಕ್ಕೆ, ಜಿಯಾಲಜಿಗೆ ಅವ್ರಿಗೆ ರಾಯಲ್ಟಿ ಕೊಡ್ಬೇಕು. ಅದು ಏನು ಇಲ್ದಂಗೆ ಗುಳುಂ ಸ್ವಾಹ ಆಗ್ತಾ ಇದೆ, ಅದನ್ನ ನಾನು ಧ್ವನಿ ಎತ್ತಿದ್ದೀನಿ. ಹಾಗೆ ಇಲ್ಲಿ 2015ರಲ್ಲಿ 41 ಲಕ್ಷ ಗುಳುಂ ಸ್ವಾಹ ಮಾಡಿದವ್ರ ಬಗ್ಗೆ ನಾನು ಒಂದು ದೂರನ್ನ ಕೊಟ್ಟಿದ್ದೆ. ನನ್ನ ಮೇಲೆ ಕೌಂಟರ್ ದೂರನ್ನ ಕೊಟ್ರು. ಹಿಂಗಾಗಿ ಅಲ್ಲಿ ನನ್ನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣ ಖುಲಾಸೆ ಆಯ್ತು. ರೌಡಿ ಶೀಟರ್ ಹಂಗೆ ಉಳ್ಕೊಂತು. ನನಗೆ ಗೊತ್ತು ಕೂಡ ಇದ್ದಿದ್ದಿಲ್ಲ ರೌಡಿ ಶೀಟ್ ಇದೆ ಅಂತ ಹೇಳಿ. ಈಗ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದಾರೆ. ಆದ್ರೆ ನನ್ನ ಹೋರಾಟ ನಿಲ್ಲದು ಅಂತ ಹೇಳ್ತಾರೆ. ನಾನು ಮಾಡೇ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ತಪ್ಪು ಮಾಡಿಲ್ಲ. ಹಾಗೆ ಯಾವ ಸಚಿವರು ನನ್ನ ಜೋಬ್ನಲ್ಲಿಲ್ಲ, ನಾನು ಯಾರ ಜೋಬ್ನಲ್ಲೂ ಇಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡ್ತಾರೆ. ಗರುಡ TV ಜೊತೆಗೆ ಸುಮಾರು ಒಂದು 40 ನಿಮಿಷ ಅವ್ರು ಮಾತಾಡಿದ್ದಾರೆ. ಅದು ಹೇಳ್ತಾರಲ್ಲ, ಸ್ಟ್ರೇಟ್ ಫ್ರಮ್ ಹಾರ್ಸ್ ಮೌತ್ ಅಂತ ಹೇಳಿ, ಇದೊಂದು ಅವಕಾಶ ಅಂದಂಗೂ ಆಯ್ತು. ನಿಮ್ಮ ಮೂಲಕ ನಾವು ಮಾತಾಡ್ತೀವಿ ಅಂತ ಹೇಳಿದಾಗ ಗರುಡ ಅವಕಾಶ ಕೊಟ್ಟಿದೆ. ಅವ್ರಿಗೆ ಏನ್ ಹೇಳ್ತಾರಂತ ನಿಮ್ಗೆ ತೋರಿಸ್ತಾ, ಒಟ್ಟಾರೆ ನಾವು ಹೇಳೋದು ಸತ್ಯಮೇವ ಜಯತೆ ಅಂತ. ನಮಸ್ಕಾರ. ಹಲೋ ಸರ್, ಕಂದಿಕೇರಿ ಜಗದೀಶ್ ಅವರ? ಹೌದು ಸರ್, ನಮಸ್ತೆ. ತಾವ್ಯಾರು ಗೊತ್ತಾಗಿ? ನಮಸ್ತೆ, ನಾನು ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ. ಸರ್, ಈಗ ಏನೋ ಒಂದು ನಿಮ್ಮ ಬಗ್ಗೆನೇ ಚರ್ಚೆ. ಈಗ ಹಿರಿಯೂರು, ಚಿತ್ರದುರ್ಗ ಈ ಕಡೆ ಭೂ ಸ್ವಾಧೀನ ಸಭೆಯಲ್ಲಿ ನೀವು ಬಿನ್ ಬುಲಾಯಿ ಮೆಹಮಾನ್ ಅಂತಾರಲ್ಲ, ಕರೆಯದೇ ಬಂದದ ಅತಿಥಿ ಅನ್ನೋ ರೀತಿಯಲ್ಲಿ ಕೆಲವರು ಬಿಂಬಿಸಿದ್ದಾರೆ.
ನಂತರ ನೀವೇನೋ ಸಮಾಜ ಘಾತುಕನ್ನಂಗ್ ಬಿಂಬಿಸಿದ್ದಾರೆ. ಆದ್ರೆ ನಿಮ್ಮ ಧ್ವನಿಯಲ್ಲಿ ಏನೋ ಒಂದು ಸತ್ಯ ಇದೆ. ಆ ಸತ್ಯ ಜಗತ್ತಿಗೆ ತೋರಿಸೋ ಒಂದು ಉದ್ದೇಶ ನಮಗಿದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಅವತ್ತು ಏನಾಯ್ತು ಭೂ ಸ್ವಾಧೀನ ಸಭೆಯಲ್ಲಿ DC ಆಫೀಸ್ನಲ್ಲಿ? ಸರ್, ರಾಷ್ಟ್ರೀಯ ಹೆದ್ದಾರಿ 150A ಸಂಬಂಧಪಟ್ಟಂತೆ ರಸ್ತೆ ಕಾಮಗಾರಿ ನಡೀತಾ ಇದೆ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಯರಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೊಲ್ಲಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 56/6ರಲ್ಲಿ ನನ್ನದು ಜಮೀನಿದೆ ಸರ್. ಅದೇ ರೀತಿ ಯರಬಳ್ಳಿ ಗ್ರಾಮದ ರಿಸರ್ವೆ ನಂಬರ್ 159/4ರಲ್ಲಿ ನಮ್ಮ ಓನ್ ಬ್ರದರ್ದು ಜಮೀನಿದೆ ಸರ್, ಇಂಡಸ್ಟ್ರಿಯಲ್ದು. ಈ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ PNC ಕಂಪನಿಯವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮ್ಮ ಜಮೀನಿಗೆ ಸಂಬಂಧಪಟ್ಟಂತೆ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಯಾವುದೇ ನಿಯಮಗಳನ್ನು ಅನುಸರಿಸದೆ, ನಮ್ದು ಕ್ರಿಯೆನೂ ಆಗದೆ, ನಮಗೆ ಪರಿಹಾರನೂ ಕೊಡದೆ, ನಮ್ಮ ಜಮೀನುಗಳಿಗೆ ಮತ್ತು ಅಲ್ಲಿರೋ ಅಂತ ಕಟ್ಟಡ ಗಿಡಗಳನ್ನ ನಾಶಪಡಿಸಿ ಹಾನಿ ಮಾಡಿ ಈಗಾಗಲೇ ನಮ್ಮ ಜಮೀನಿನಾಗೆ ಜಲ್ಲಿ ಕಲ್ಲು ಮಣ್ಣುಗಳನ್ನ ತಂದು ಹಾಕಿದ್ದಾರೆ. ಪರಿಹಾರ ಬಂದಿಲ್ಲ ನಿಮ್ಗೆ? ಇಲ್ಲ, ಪರಿಹಾರ ಈವರೆಗೂ ನನ್ಗೆ ಯಾವುದೇ ತರನಾದಂತ ಹಣನ ನನ್ನ ಖಾತೆಗಾಗ್ಲಿ ನನಗಾಗ್ಲಿ ಪಾವತಿ ಮಾಡಿಲ್ಲ. ಸರಿ. ಸೊ ಇದಕ್ಕೆ ಸಲುವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಗೆ ಮತ್ತು ನಾವೇ ಮತ ನೀಡಿದಂತ ಮಾನ್ಯ ಡಿ ಸುಧಾಕರ್ ಸಾಹೇಬ್ರಿಗೆ ನಾವು ಇದನ್ನ ಹಲವು ಬಾರಿಗಳಲ್ಲಿ ಮನವಿ ಪತ್ರ ಸಲ್ಲಿಸೋದ್ರ ಮುಖಾಂತರ ನಾನು ಮತ್ತು ಆ ಗ್ರಾಮದಲ್ಲಿ ಇನ್ನೂ 46 ಜನ ಸಂಬಂಧಪಟ್ಟಂತ ಸಂತ್ರಸ್ತರು ಏನೇನಿದ್ರು ಅವರಿಗೆ ಯಾರಿಗೂ ಪರಿಹಾರ ಬರದೇ ಇರೋಂಥವ್ರು ಹೋಗಿ ವಿವಿಧ ದಿನಾಂಕಗಳಲ್ಲಿ ಅವ್ರಿಗೆ ಮನವಿ ಸಲ್ಲಿಸಿದ್ವಿ. ಆ ಒಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸ್ಲಿಕ್ಕೆ ಆ ದಿನಾಂಕ ನಿಗದಿ ಮಾಡಿ ಎಲ್ಲಾ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ನೀವು ಸಂಬಂಧಪಟ್ಟಂತ ಸಂತ್ರಸ್ತರು ಯಾರಿದ್ದೀರಾ ಅಲ್ಲಿಗೆ ಬಂದು ನಿಮ್ಮ ಸಮಸ್ಯೆಯನ್ನ ಮುಕ್ತನೇ ಇತ್ಯರ್ಥಪಡಿಸ್ಕೊಳ್ರಿ ಎನ್ನುವಂಥದ್ದು ಮಾನ್ಯ ಸಚಿವರು ಸೂಚನೆ ಕೊಟ್ಟಿದ್ವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆ ದಿನದ 10 ಗಂಟೆಗೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿ ಮಾಡಿದ್ವಿ. ಅವ್ರು ಭೇಟಿ ಮಾಡಿದಾಗ ಇನ್ನು ಸಭೆ ಪ್ರಾರಂಭ ಆಗುತ್ತೆ. ಆ ಸಭೆ ಬಂದಂತ ಎಲ್ಲ ಅಧಿಕಾರಿ ವರ್ಗದವರು ಅಲ್ಲೇ ಮುಕ್ತಾನೆ ಇದನ್ನ ಚರ್ಚೆ ಮಾಡ್ಲಿಕ್ಕೆ ಅಥವಾ ನಿಮ್ಮ ಸಮಸ್ಯೆ ಇತ್ಯರ್ಥಪಡಿಸ್ಲಿಕ್ಕೆ ಮಾನ್ಯ ಸಚಿವರು ಸೂಚನೆ ಕೊಟ್ಟಿರೋದ್ರಿಂದ ಅಲ್ಲಿಗೆ ಆ ಸಭೆಗೆ ನೀವು ಎಲ್ಲಾರನ್ನೂ ನೀವೀಗೇನು ನನ್ನ ಕಚೇರಿ ಒಳಗೆ ಬಂದಿರೋರು ಮೀಟಿಂಗ್ ಅಲ್ಲಿ ಎಲ್ಲಾರನ್ನೂ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಒಬ್ರು ನಿಮ್ಮ ಎಲ್ಲಾ ಅರ್ಜಿಗಳನ್ನ ಅಥವಾ ದಾಖಲೆಗಳನ್ನ ಸಂಬಂಧಪಟ್ಟಿದ್ದ ದಾಖಲಾತಿಗಳನ್ನ ತಗೊಂಡು ಅದಕ್ಕೆ ಗೊತ್ತಿರೋ ಅಂತ ಯಾರಾದ್ರೂ ಒಬ್ರು ಬರ್ರಿ ಅಂತಂದೇಳಿ ಹೇಳಿದ್ವಿ ಸರ್. ನೀವು ಎಲ್ಲಾರ ಪರ ಹೋಗಿದ್ದು? ಹೌದು, ಎಲ್ಲಾರ ಪರವಾಗೂ ಅದೇ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಅವ್ರವ್ರದೇ ಇದು ಸ್ವಂತ ಜಮೀನುಗಳು ಇದಾವೆ, ನಾವು ಅವ್ರವ್ರದ್ದೇ ಕೇಳ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ರಿ ಅಂತ ಕೇಳಿದ್ವಿ. ಇಲ್ಲ 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 ಇದು ಎಲ್ಲರೂ ವಿಷಯ ಒಂದೇ ಆಗಿರೋದ್ರಿಂದ ನಿಮ್ಮ ವಿಷಯ ಏನ್ ಹೇಳ್ಬೇಕು ಅಂತ ಇದ್ರೋ ಆ ಪತ್ರದಲ್ಲಿ ಹೇಳಿದಿರಲ್ವಾ, ಅದ್ರ ಪ್ರಕಾರ ಒಬ್ರು ಹೇಳಿದ್ರೆ ಸಾಕು, ಸುಮ್ಮನೆ ಎಲ್ಲ ಗೊಂದಲ ಅವಕಾಶ ಇಲ್ಲ. ಯಾಕೆಂದ್ರೆ ಇದು ಸರ್ಕಾರದ ಒಬ್ರು ಮಂತ್ರಿ ಇರ್ತಾರೆ, ನಾವು ಅವ್ರ ಇದು ಇಲ್ದಲೆ ಪರ್ಮಿಷನ್ ಇಲ್ದಲೆ ನಾವು ಹೆಂಗಂದ್ರಂಗೆ ಮಾತಾಡಕ್ ಆಗಲ್ಲ. ಒಬ್ರಿಗೆ ಮಾತ್ರ ಅವಕಾಶ ಅಂತ ಹೇಳಿದ್ವಿ ಸರ್. ಅಂದ್ರೆ ಒಂದು ಕ್ಲಾರಿಟಿ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರದ್ದು ಏನಿದೆ ಪ್ರಮುಖ ಸಭೆ ಇರ್ತದಲ್ಲ, ಇಲ್ಲಿ ಮಾತಾಡ್ಲಿಕ್ಕೆ ಅಂತೇಳಿ ಹಲವರಿಗೆ ಮಾತ್ರ ಅವಕಾಶ ಇರ್ತದೆ, ಬಾಕಿ ಅವರೆಲ್ಲ ಪ್ರೇಕ್ಷಕರು ವೀಕ್ಷಕರಾಗಿರ್ತಾರೆ. ನಿಮ್ಗೆ ಅವಕಾಶ ಅವತ್ತು ಕೊಟ್ಟಿದ್ರು ಹೌದಾ? ಹೌದು ಹೌದು, ಒಳಗಡೆ ಬರ್ಲಿಕ್ಕೆ ಅವಕಾಶ ಕೊಟ್ರು ಸರ್. ಸರಿ. ಕೊಟ್ಟಂತ ಸಂದರ್ಭದಲ್ಲಿ ಅವರ ಚರ್ಚೆಗಳಿಗೆ ಅಥವಾ ಅವರ ಏನು ನಿಯಮ ಅಥವಾ ಅವರ ಏನು ಅವತ್ತಿನ ಅಜೆಂಡಾ ಚರ್ಚೆ ಮಾಡೋ ಅಂತ ಸಂದರ್ಭದಲ್ಲಿ ನಾವು ಯಾವ್ದು ಚರ್ಚೆ ಮಾತಾಡಕ್ಕೋ ನಾವೇನು ಯಾವ್ದು ಮಾತಾಡಿಲ್ಲ. ಅವ್ರದ್ದೆಲ್ಲ ಮುಗಿದ ನಂತರ ಜಿಲ್ಲಾಧಿಕಾರಿಗಳು ನಿಮ್ಮ ಅಹವಾಲನ್ನ ಅಥವಾ ನಿಮ್ಗಾಗಿರೋ ಸಮಸ್ಯೆಯನ್ನ ಹೇಳಲಿಕ್ಕೆ ಅಂತಂದೇಳಿ ಸೂಚಿಸಿದಾಗ ನಾವು ಸರ್ ಹಿಂಗ್ ಆಗಿದೆ, ಹಿಂಗ್ ತೊಂದರೆ ಕೆರವಿದ್ದಾರೆ, ನನ್ಗೆ ಈವರೆಗೂ ಯಾವ್ದಾದ್ರು ತಿಳುವಳಿಕೆ ಅಥವಾ ಸೂಚನೆ ನೋಟಿಸು ಯಾವ್ದೂ ಕೊಡದೆ ನಮ್ಗೆ ತೊಂದರೆ ಮಾಡಿದ್ದಾರೆ. ನನಗಾಗಿರೋ ರೀತಿನಲ್ಲೇ ಈಗ ತಮ್ಮನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೈತರಿಗೆ ಹೊರಗಡೆ ಇರ್ತಕ್ಕಂಥ ಅವ್ರಿಗೂ ಕೂಡ ತುಂಬಾ ಬಾಧಿತರಾಗಿದ್ದಾರೆ. ಕೆಲವು ಹೆಣ್ಮಕ್ಳು, ಅವಿದ್ಯಾವಂತ ಹೆಣ್ಮಕ್ಳು ಜಮೀನಿಗೂ ಕೂಡ ಇದೇ ರೀತಿ ಕೆಡವಿ ಮನೆಗಳನ್ನೂ ಕೂಡ ಕೆಡವಿದ್ದಾರೆ. ಅದಕ್ಕೆ ಯಾವುದೇ ತರನಾದಂತಹ ಸಣ್ಣ ಒಂದು ಪ್ರಮಾಣದ ಹಾನಿ ಮಾಡಿರೋ ಅಂತದಕ್ಕೂ ಕೂಡ ಪರಿಹಾರ ಇಲ್ಲ, ನಷ್ಟ ಪರಿಹಾರ ಇಲ್ಲ, ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತ ಪರಿಹಾರ ಇಲ್ಲ. ಈ ರೀತಿ ತೊಂದರೆ ಆಗಿದೆ, ದಯಮಾಡಿ ಸಂಬಂಧಪಟ್ಟಂತ ಇವರಿಂದ ನಮ್ಗೆ ಕೊಡಿಸ್ಕೊಡೋ ಅಂತದ್ದು ಮಾಡ್ಕೊಡ್ರಿ ಸರ್ ಅಂತ ಕೇಳಿದ್ವಿ. ಮತ್ತೆ ಯಾರನ್ನ ಸಚಿವರನ್ನ, ಜಿಲ್ಲಾಧಿಕಾರಿಯನ್ನ. ಆ ಸಭೆನಲ್ಲಿ
ನಮ್ಮ ಎಲ್ಲಾ ಪತ್ರಿಕಾ ಮಾಧ್ಯಮದವರು ಕೂಡ, ಯಾಕೆಂದ್ರೆ ಸಭೆಗೆ ಎಲ್ಲರೂ ಬಂದಿದ್ರು. ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಎಲ್ಲರೂ ಹಾಜರಿದ್ರು. ಓಕೆ. ಸೋಷಿಯಲ್ ಮೀಡಿಯಾದವರು ಕೂಡ ಅವರು ಕೂಡ ಎಲ್ಲಾ ಮಾಧ್ಯಮದವರು ಕೂಡ ಅವರು ಕೂಡ ಹಾಜರಿದ್ರು. ಓಕೆ. ನಾವು ನಮ್ಮ ಹಂಬಲ್ ರಿಕ್ವೆಸ್ಟ್ ಅನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಚಿವರಲ್ಲಿ ಕೋರ್ಕೊಂಡ್ವಿ. ನಾವು ಕೂಡ ಆ ಕ್ಷೇತ್ರದ ಮತದಾರರು ಆಗಿದ್ದು ಮನೆ ಸಚಿವರಿಗೆ ಕೋರ್ಕೊಂಡಿರೋ ಅಂತದ್ರಿಂದ ಆ ಕ್ಷೇತ್ರದ ಸಮಸ್ಯೆ, ಜಿಲ್ಲಾ ಉಸ್ತುವಾರಿ ಸಚಿವರು ಹಿರಿಯೂರು ಕ್ಷೇತ್ರದವರೇ ಆಗಿರೋದ್ರಿಂದ ನನ್ನ ಕ್ಷೇತ್ರದ ಇದು ಸಮಸ್ಯೆ ಇತ್ಯರ್ಥ ಪಡಿಸಬೇಕಾಗಿರೋದ್ರಿಂದ ಇದನ್ನ ತುರ್ತಾಗಿ ಸಮಸ್ಯೆ ಬಗೆಹರಿಸಿಕೊಡ್ಲಿಕ್ಕೆ ಯಾಕ್ರಿ ನಾನು ಈಗಾಗಲೇ 2 ಸಭೆನಲ್ಲಿ ಇದನ್ನೆಲ್ಲ ಹೇಳಿದ್ದೆ, ಆದ್ರೂ ಕೂಡ ನೀವು ಮಾಡಿಲ್ಲ, ನೀವು ಕೆಡವಂತದ್ದು ಮಾಡೋದ್ರಿಂದ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ ಅನ್ನುವಂತ ವಿಚಾರನ ಅವರು ಮಾತಾಡಿದ್ರು. ಅದಕ್ಕೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು, ಸರ್ ನಾನು ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಿಂದ ಮಾಹಿತಿ ಪಡೆಯಲಾಗಿ, NHI ಅವರಿಂದ ಮಾಹಿತಿ ಪಡೆಯಲಾಗಿ, ಅಲ್ಲಿ ಈಗೇನು ಕೆಡವಿದ್ದಾರೆ ಇವರು ಅವೆಲ್ಲ ಸಂಬಂಧಪಟ್ಟಂತವರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಈ ಭೂ ಸ್ವಾಧೀನಾಧಿಕಾರಿಗಳು ಸರ್ ಇದಕ್ಕೆ ಏನ್ ಪ್ರಕ್ರಿಯೆ ಆಗಿದೆ ಅನ್ನುವಂಥದ್ದನ್ನ ನೀವೇ ಸಭೆಯ ನೇರವಾಗಿ ಸಚಿವರಿಗೆ ಹೇಳ್ರಿ ಅಂದ್ರು. ಅವರು ನನ್ಗೆ ಇರೋ ಮಾಹಿತಿ ಪ್ರಕಾರ ತಾವು ಪರಿಶೀಲನೆ ಮಾಡಲಾಗಿ ಕಂಡು ಬಂದಿರಂತೆ ಸರ್ ಇವ್ರದ್ದು ಪ್ರಕ್ರಿಯೆನೂ ಆಗಿಲ್ಲ, ಸ್ವಾಧೀನನೂ ಆಗಿಲ್ಲ, ಆದ್ರೆ ಕಟ್ಟಡಗಳನ್ನು ಕೆಡವಿದ್ದಾರೆ, ಜಮೀನಲ್ಲೂ ಕೂಡ ಈಗಾಗಲೇ ಕೆಲಸ ಮಾಡಿ ಕಲ್ಲು ಮಣ್ಣು ಜಲ್ಲಿ ಹಾಕಿದ್ದಾರೆ, ಕೆಲವು ಸಿಮೆಂಟು ಚರಂಡಿಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಬಟ್ ಪ್ರಕ್ರಿಯೆ ಆಗಿಲ್ಲ ಸರ್, ಇದನ್ನ ನಾವು ಸ್ವಾಧೀನ ಪಡಿಸ್ಕೊಂಡು ಇದನ್ನ NHI ಅವರಿಗಾಗ್ಲಿ ಅಥವಾ ಇವರು NHI ಇಂದ PNC ಕಂಪ್ನಿಗಾಗ್ಲಿ ಸ್ವಾಧೀನಕ್ಕೆ ಕೊಟ್ಟಿಲ್ಲ ಸರ್ ಇನ್ನ ಜಮೀನು, ಆದ್ರೂ ಕೆಲಸ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ ಅವರು ಅವ್ರಿಗೆ ಹೇಳಿದ್ರು ಸರ್. ಅಂದ್ರೆ ಸಭೆ ಗಮನಕ್ಕೆ ಹೇಳಿದ್ರು. ಅವಾಗ ಸಂಬಂಧಪಟ್ಟಂತ ಕಂಪ್ನಿಯವ್ರಿಗೆ ನೀವು ಸ್ವಾಧೀನ ಪಡಿಸ್ಕೊಂಡಿದ್ದೀರಾ ಅಂತ ಕೇಳಿದ್ರು ಸರ್ ಅವ್ರನ್ನ. ಕಂಪನಿಗೆ ಸಂಬಂಧಪಟ್ಟಂತೆ ಅಥರೈಸ್ಡ್ ಪರ್ಸನ್ ಯಾರು ಇರಲಿಲ್ಲ, ಅವರು ಕೂಡ ವಿವಿಧ ಭಾಗದಲ್ಲಿ ಕೆಲಸ ಮಾಡೋ ಅಂತ ಅವರು 10 ಜನನು ಒಳಗೆ ಬಂದಿದ್ರು. ಅವರು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡೋ ಅಂತಾರು, ಸಂಬಂಧಪಟ್ಟಂತೆ ಲೈಸನಿಂಗ್ ನೋಡೋರು, ಅವರು ಎಲ್ಲರೂ ಅವರು ಒಳಗೆ ಬಂದಿದ್ರು. ಆ ಒಳಗೆ ಬಂದಂತ ಸಂದರ್ಭದಲ್ಲಿ ಅವ್ರನ್ನು ಕೇಳಿದ್ರು, ಏನ್ರಿ ನೀವು ಇದನ್ನ ಸ್ವಾಧೀನ ಪಡಿಸ್ಕೊಂಡಿದ್ದೀರಾ ಅಂತ. ಸರ್ NHI ಅವನವ್ರು ಇನ್ನ ಕೊಟ್ಟಿಲ್ಲ, ತುರ್ತು ಕೆಲಸ ಮಾಡ್ರಿ ಅನ್ನೋ ಕಾರಣಕ್ಕೆ ನಾವು ಅದನ್ನ ಕೆಲಸ ಮಾಡ್ತಾ ಇದೀವಿ. ನಾವು ಈ ಹಿಂದಿನ ಸಭೆನಲ್ಲಿ ನಾನು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಬೇರೆ ಬೇರೆ ನಮ್ಮ ಚಳ್ಳಕೆರೆ ಶಾಸಕರು ಎಲ್ಲರೂ ಒಳಗೊಂಡಂತೆ ಈಗಾಗಲೇ ನಿಮಗೆ ಸೂಚನೆ ಕೊಟ್ಟಿದ್ವಿ. ಅಲ್ಲಿ ಏನ್ ಪರಿಹಾರ ಪ್ರಕ್ರಿಯೆನ ನಿಯಮಾನುಸಾರ ಮಾಡಿ ಕಾನೂನುಬದ್ಧವಾಗಿ ಅವ್ರಿಗೆ ಏನು ಕೊಡ್ಬೇಕಾಗಿದೆಯೋ ಅದನ್ನ ಕೊಟ್ಟು ನೀವು ಕೆಲಸ ಮಾಡ್ರಿ, ಸ್ವಾಧೀನ ಪಡಿಸ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ವಿ. ಆದ್ರೂ ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿದ್ವಿ. ಮತ್ತೆ ಅದೇ ಉತ್ತರನೇ ಹೇಳಿದ್ರು ಅವರು. ಆಗ ಸರ್ ಆ ಉತ್ತರ ಹೇಳಿದಂತ ವಿಚಾರಕ್ಕೆ ನಾನು ಮತ್ತೊಮ್ಮೆ ನಾನೇನು ಕಂಪ್ನಿಯವ್ರಿಗೆ ಕೇಳಲಿಲ್ಲ ಅಥವಾ ಬೇರೆ ಅಧಿಕಾರಿ ಕೇಳಲಿಲ್ಲ, ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಚಿವರ ಗಮನ ತಂದೆ. ಸರ್ ಮಹಿಳೆಯರು ಅನಕ್ಷರಸ್ಥರು ಆಗಿರೋ ಅಂತ ಒಬ್ಬ ವಿಶಾಲಾಕ್ಷಮ್ಮ ಅನ್ನುವಂಥವ್ರು ಮನೆ ಕೆಡವಾಗ ಅಂಗ್ಲಾಚಿ ಬಿದ್ದು ಕಾಲಿ ಕೈ ಬಿದ್ರು ಬಿಡದೆ ಮನೆ ಕೆಡವಿದ್ದಾರೆ. ಆಮೇಲೆ ಇನ್ನೊಂದು ಅವರ ಜಮೀನಿಗೆ ಸಂಬಂಧಪಟ್ಟಂತನೂ ಇದೇ ರೀತಿಯಾಗಿದೆ. ನಮ್ಮ ಜಮೀನು ಕೂಡ ನಾನು ಕೂಡ ನಮ್ ಸ್ವಾಧೀನ ಆಗಿಲ್ಲ, ಈ ರೀತಿ ಹಾನಿ ಮಾಡ್ಬೇಡ್ರಿ, ತೊಂದರೆ ಮಾಡ್ಬೇಡ್ರಿ ಅಂತ ಕೇಳಿದಾಗ್ಲೂ ಕೂಡ ಸರ್ಕಾರ ನಿಮಗೆ ಕೊಡ್ಬೇಕಾಗಿರೋದು ಏನಾಯ್ತೋ ಅದನ್ನ ಕೊಡುತ್ತೆ ಅಂತಂದೇಳಿ ಪೊಲೀಸ್ ಪ್ರೊಟೆಕ್ಷನ್ ತಗೊಂಬಂದೆ ಕೆಡವಿ ಹಾಕ್ಬಿಟ್ರು ಸರ್. ಹಿಂಗ್ ಮಾಡಿದ್ರೆ ಅನ್ಯಾಯ ಮಾಡಿದ್ರೆ ನಾವು ಯಾರ ಹತ್ರ ನ್ಯಾಯ ಕೇಳ್ಬೇಕು ಸರ್. ಹಂಗಾಗಿ ನಿಮ್ಮ ಹತ್ರನೇ ಸಾಕಷ್ಟು 4 ತಿಂಗಳಿಂದ ಇದನ್ನ ಅಲಿತಾ ಇದೀವಿ. 4 ವರ್ಷದಿಂದ ಬೆಳೆ ಇಟ್ಟಿಲ್ಲ ನಾವು. ಈಗಲೂ ಕೂಡ ಇವ್ರು ಹಾಕ ಜಲ್ಲಿ ತೊಂದರೆಯಿಂದ ಕಿತ್ತಾಕಿರೋದ್ರಿಂದ ನಮ್ದು ಬೆಳೆನೂ ಇಟ್ಟಿಲ್ಲ. ಈಗಲೂ ಬಂದ್ ನೋಡ್ರಿ ನಮ್ ಜಮೀನಾಗೆ ಯಾವ್ದೇ ತರನಾದಂತ ಬೆಳೆ ಇಟ್ಟಿಲ್ಲ. ಇವರಿಂದ ತೊಂದರೆ ಆಗಿರ್ತಕ್ಕಂಥದಕ್ಕೆ ಸರ್ ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಮತ್ತೊಮ್ಮೆ ನಾನು ಅವ್ರ ಹತ್ರ ಅವ್ರ ಮುಂದೆ ಎದ್ದು ಕೇಳಿದೆ ಸರ್. ನಾವು ಅಷ್ಟನ್ನ ಬಿಟ್ರೆ ಆ CCTV ಫುಟೇಜ್ ಅಲ್ಲಾಗ್ಲಿ ಅಥವಾ ನಮ್ಮ ಮಾಧ್ಯಮದವ್ರು ಬೇರೆ ಬೇರೆ ಮಾಧ್ಯಮದವರು ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿರೋದ್ರಲ್ಲಾಗ್ಲಿ ಕೇಳಿ ನೋಡ್ರಿ. ನಾವೇನ್ ಯಾರನ್ನೂ ಯಾವಾಕ್ಯ ಶಬ್ದದಿಂದಾಗ್ಲಿ ಅಥವಾ ಕೆಟ್ಟ ಪದಗಳಿಂದಾಗ್ಲಿ ಕೇಳಿಲ್ಲ. ಜಿಲ್ಲಾಧಿಕಾರಿಗಳಿಗೆ ನ್ಯಾಯ ದೊರಕಿಸ್ಕೊಡಿ ಸರ್, ನಮ್ಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಕೇಳದ ಅವ್ರ ಗಮನಕ್ಕೆ ತಂದ್ವಿ ಸರ್. ಸಂದರ್ಭದಲ್ಲಿ ಅವ್ರು ಹೇಳಿದ್ದಕ್ಕೆ ಅವ್ರೇನ್ ಹೇಳಿದ್ರು, ತಕ್ಷಣನೇ SLO ಅವರಿಗೆ ಅವರ ಮಾಹಿತಿಯನ್ನ ಪಡೆದು ಈಗಾಗ್ಲೇ ಏನು ಅಲ್ಲಿ ಕೊಡ್ಬೇಕಾಗಿರೋದನ್ನ ಕೊಟ್ಟಿಲ್ದೇ ಇರೋ ಅಂತದಕ್ಕೆ ಯಾಕೆ ಈ ರೀತಿ ತೊಂದರೆ ಆಗಿದೆ ಅಂತ ಕೇಳಿದ್ರೆ ಅವ್ರೇನ್ ಹೇಳಿದ್ರು, ಸರ್ ಇವರು PNC ಕಂಪ್ನಿ ಅವರಿಗೆ ಎಲ್ಲಿ ಇದು ಭೂಮಿ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಪರಿಹಾರ ಕೊಟ್ಟು ಯಾವ ಜಾಗನ ಕ್ಲಿಯರ್ ಮಾಡಿದ್ವೋ ಆ ಜಾಗದಲ್ಲಿ ಇವರು ಕೆಲಸ ಮಾಡಿದೆ. ಯರಬಳ್ಳಿ ಮತ್ತು ಗೊಲ್ಲಳ್ಳಿನಲ್ಲಿ ಸಾಕಷ್ಟು ಅಕ್ರಮ ದಾಖಲಾತಿಗಳನ್ನ ಸೃಷ್ಟಿ ಮಾಡೋದ್ರ ಮುಖಾಂತರ
ಅದಕ್ಕೆ ವ್ಯಾಪ್ತಿಗೆ ಒಳಪಡದೇ ಇರುವಂತವರಿಗೂ ಕೂಡ ದುಡ್ಡನ್ನ ಇವರು ದುರುಪಯೋಗ ಪಡಿಸ್ಕೊಂಡು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ಭ್ರಷ್ಟಾಚಾರ ಮುಚ್ಚಾಕುವಂತ ಸಲುವಾಗಿ ಇವರು ಅಲ್ಲೇ ಉದ್ದೇಶಪೂರ್ವಕವಾಗಿ ಬೇಡ ಅಂದಿರ ಅಂತ ವಿವಾದಾಸ್ಪದವಾದ ಸ್ಥಳದಲ್ಲಿ ಹೋಗಿ ಇವರಿಗೆಲ್ಲ ಕೆಡವಿ ತೊಂದರೆ ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿದ್ರು. ಓಕೆ ಓಕೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಇಲ್ಲ ಆ ತರ ವಿವಾದಾಸ್ಪದವಾಗಿ ಪರಿಹಾರ ಕೊಡದೆ ರೈತರಿಗೆ ತೊಂದರೆ ಕೊಟ್ಟು ಮಾಡೋ ಅಂತದ್ದು ಎಲ್ಲೂ ಹೇಳಿಲ್ಲ ಸರ್ಕಾರ. ನೀವು ಪರಿಹಾರ ಕೊಟ್ಟಿರೋ ಜಾಗದಲ್ಲಿ ಕೆಲಸ ಮಾಡ್ಕೊಂಡ್ರಿ, ಕೆಲಸಕ್ಕೇನು ತೊಂದರೆ ಇಲ್ಲ. ಆಮೇಲೆ ನೀವು ಪರಿಹಾರ ಕೊಟ್ಟಿರ್ತಕ್ಕಂಥವ್ರು ಬೇರೆ ಬೇರೆ ಯಾರು ಇದಾರೋ ಅವ್ರ ಜಾಗದಲ್ಲಿ ಮಾಡಿ, ಪರಿಹಾರ ಕೊಡದೇ ಇರೋ ಜಾಗದಲ್ಲಿ ನೀವು ಮಾಡಿದ್ರೆ ಇದು ಕಾನೂನು ಬಾಹಿರ ಆಗುತ್ತೆ. ನಾವು ನಿಮ್ಮ ವಿರುದ್ಧ ಯಾರಿಗೆ ನಷ್ಟ ಆಗಿದೆಯೋ ಅದಕ್ಕೆ ನಷ್ಟ ಪರಿಹಾರಕ್ಕೆ ನೀವೇ ಹೊಣೆಗಾರರಾಗ್ತೀರಿ. ಇದ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕೋ ನಾವು ಅದನ್ನ ತಗೊಳ್ತೀವಿ ಅಂತ ಹೇಳಿದ್ವಿ ಸರ್. ಈಗ ಜಗದೀಶ್, ನಿಮ್ಮ ಒಂದು ಅಹವಾಲು ಏನಂದ್ರೆ ನನಗೆ ಪರಿಹಾರ ಬಂದಿಲ್ಲ, ಕಾಮಗಾರಿ ಸ್ಟಾರ್ಟ್ ಆಗಿದೆ ಅನ್ನೋದು ನಿಮ್ದು ತಕರಾರು. ಹೌದು ಸರ್, ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಈಗ ಹಣನೂ ಹೋಯ್ತು ಗುಣನೂ ಹೋಯ್ತು ಅನ್ನಂಗೆ ನಮ್ಗೆ ದುಡ್ಡನ್ನು ಬಂದಿಲ್ಲ, ಮತ್ತೆ ನಮ್ದು ಅಕ್ವೈರ್ ಮಾಡಿಕೊಂಡು ನಮ್ಮ ಅಲ್ಲಿ ಒಂದ್ ರೀತಿಯಿಂದ ನೀವು ದಾದಾಗಿರಿ ಮಾಡ್ದಂಗ್ ಮಾಡ್ತಾ ಇದೀರಲ್ಲ ಅನ್ನೋ ಒಂದು ಧ್ವನಿ ಎತ್ತಾ ಇದೀರಿ ನೀವು, ಹೌದಾ? ಅದು ದಾದಾಗಿರಿ ಮಾಡ್ದಂಗೆ ಏನು ಸರ್, ಅಕ್ರಮವಾಗಿ ಕೆಡಬೋದು ಅಂದ್ರೆ ದಾದಾಗಿರಿ ಅಲ್ವಾ ಸರ್ ಇದು? ಖಂಡಿತ, ಅದಕ್ಕೆ ಆ ಪದ ಉಪಯೋಗಿಸ್ತಿದ್ದೆ ನಾನು. ಆಮೇಲೆ ಇಲ್ಲಿ ಒಂದು ಅಹವಾಲು ಕೆಲವೊಬ್ರು ಹೇಳ್ತಾರೆ, ಈ ಸರ್ಕಾರಿ ಜಮೀನು ಅಕ್ರಮವಾಗಿ ಏನ್ ಬೇರೆಯವ್ರ ಹೆಸರಲ್ಲಿ ಸ್ವಚ್ಛ ಮಾಡಿಸ್ತಾರೆ, NH ಹೈವೇ ಅಕ್ವಿಸಿಷನ್ ಒಳಗೆ ಅದು ಸ್ವಾಧೀನ ಪರಿಹಾರ ಮತ್ತು ಏನೈತಲ್ಲ ಕ್ರಮವಾಗಿ ಅಂದ್ರೆ ಅಕ್ರಮವಾಗಿ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಕೆಲವೊಂದು ದೂರುಗಳ ಬಗ್ಗೆ ಜಿಲ್ಲಾಧಿಕಾರಿಗಳು ಚರ್ಚೆ ಏನಾದ್ರು ಮಾಡಿದ್ರ ಅವತ್ತಿತ್ತ ಅದು ಮಾತಾಡಿದ್ರ? ಏನೋ FIR ವಿರುದ್ಧ ಅಂತ ಏನೋ ಹೇಳಿದಾರ ಅಷ್ಟೇ. ಅಲ್ಲ ಸರ್, ಅವರು ಅದು ಯಾಕೆಂದ್ರೆ ಸರ್ಕಾರದ ಅಧಿಕಾರಿಗಳು ನಿಯಮಾನುಸಾರ ಮಾಡಿರೋ ಚರ್ಚೆನಲ್ಲಿ ಅವ್ರು ಮಾಡಿರೋ ಅಂತ ಅಕ್ರಮಗಳ ಬಗ್ಗೆ ವಿವಿಧ ದಿನಾಂಕಗಳಂದು ದೂರು ಕೊಟ್ಟಿರೋ ಹಿನ್ನೆಲೆಯಲ್ಲಿ ತನಿಖೆ ಮಾಡಿ ಅವರ ಭ್ರಷ್ಟಾಚಾರ ಅಕ್ರಮ ಮಾಡಿದ್ದಾರೆ, ಸರ್ಕಾರಕ್ಕೆ 80 ಕೋಟಿಗೂ ಅಧಿಕವಾದಂತ ತೆರಿಗೆ ವಂಚನೆ ಮಾಡಿದ್ದಾರೆ. ಈಗಲೂ ಕೂಡ ಅಕ್ರಮವಾದ ಈ ಅನುಮತಿ ಪಡೆಯಲಾರದೆ ಮಣ್ಣನ್ನ ತೆಗೆದು ಸಾಗಾಣಿಕೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಗಾಣಿಕೆ ಮಾಡಬಾರ್ದು ಅಂತ ನಿರ್ದೇಶಕರು ಕರ್ನಾಟಕ ರಾಜ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಅದಕ್ಕೆ ತೆಗೆದು ಸಾಗಾಣಿಕೆ ಮಾಡಕ್ಕೆ ಅವ್ರಿಗೆ ಅನುಮತಿ ಕೊಡಬಾರ್ದು ಅಂತ ನಿರ್ಬಂಧಕಾಜ್ಞೆಯನ್ನು ವಿಧಿಸಿದ್ದಾರೆ. ಈಗ ರಾಯಲ್ಟಿ ನೀಡ್ಲಾರ್ದ್ರೆ ಮಣ್ಣು ತೆಗಿತಾ ಇದಾರೆ, ಅದು ಯೂಸ್ ಮಾಡ್ತಾ ಇದಾರೆ NH ಗೆ ಅಂತ ಹೇಳಿ, ಹೌದಾ? ಹೌದು ಸರ್, ಅದನ್ನ ಮಾಡ್ತಾ ಇದಾರೆ. ಈಗಾಗಲೇ ಮಾಡಿರೋ ಅಂತದಕ್ಕೆ ತೆಗೆದು ಅವ್ರು ಈಗಾಗಲೇ ತೆಗೆದಿರೋ ಅಂತದಕ್ಕೆ ಸಂಬಂಧಪಟ್ಟಂತೆ ಬಾಕಿ ಇದೆ. ಬಾಕಿ ಇರೋದ್ರಿಂದ ಈ ಕಂಪ್ನಿಗೆ ಸಾಗಾಣಿಕೆ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಿಗೆ ಇದನ್ನ ಪತ್ರದ ಮುಖಾಂತರನೇ ಆದೇಶ ಮಾಡಿದ್ದಾರೆ. ಜಗದೀಶ್ ಸರ್, ನೀವು ಕಂಪ್ನಿಗೆ ಏನ್ ತಗೊಂಡಿದಾರಲ್ಲ ಅವರು ರೆಡಿ ಮಾಡ್ಲಿಕ್ಕೆ ಅಂತ ಹೇಳಿ ಟೆಂಡರ್ ತಗೊಂಡಿರಲ್ಲ, ಅವ್ರಿಗೆ ಏನಾದ್ರು ಈ ಧ್ವನಿ ಹೇಳಿದ್ರ, ಈ ಮಾತನ್ನ ಹೇಳಿದ್ರೆ ಯಾವಾಗಾದ್ರು ಹಿಂಗ ಆಗ್ತಾ ಇದೆ ಅಂತ? ಸರ್, ಇದು ಈ ರೀತಿ ಅಕ್ರಮ ಮಾಡಿದಿರಾ ಅನ್ನುವಂಥದ್ದನ್ನ ನಾನು ಸರ್ಕಾರದ ಅಧಿಕಾರಿಗಳು ಮಾಡಿರುವಂತ ಆದೇಶದ ಪತ್ರಗಳು ವಿವಿಧ ದಿನಾಂಕಗಳಲ್ಲಿ ಜಿಲ್ಲಾಡಳಿತದಲ್ಲಿ ನಡೆದಂತ ಸಭೆಗಳಲ್ಲಿ ಅವ್ರಿಗೆ ಸೂಚನೆ ಮಾಡಿದ್ದಾರೆ. ಈಗಾಗಲೇ ವಿವಿಧ ಠಾಣೆಗಳಲ್ಲಿ ಅವರ ವಿರುದ್ಧವಾಗಿ ಭ್ರಷ್ಟಾಚಾರಕ್ಕೆ ಅಕ್ರಮಕ್ಕೆ ಸಂಬಂಧಪಟ್ಟಂತ FIR ದಾಖಲಾಗಿದ್ದಾವೆ. ಸುಮಾರು 16ರಿಂದ 17 ಪ್ರಕರಣಗಳು ಈಗಾಗಲೇ ನನ್ನ ದೂರಿನನ್ವಯನೇ ಅವ್ರ ವಿರುದ್ಧವಾಗಿ ದಾಖಲಾಗಿದ್ದಾವೆ. ಟೋಟಲಿ 26 FIRಗಳು ಅವರ ಕಂಪ್ನಿ ವಿರುದ್ಧವಾಗಿ ಮಾಡಿರೋ ಅಕ್ರಮಕ್ಕೆ ಅಥವಾ ತೊಂದರೆಗೆ, ಅಕ್ರಮಕ್ಕೆ, ಭ್ರಷ್ಟಾಚಾರಕ್ಕೆ ದಾಖಲಾಗಿದ್ದಾವೆ. ಎಲ್ಲೇ ಒಂದ್ ಕಡೆ ನೀವು ಧ್ವನಿ ಎತ್ತಿದ್ದೆ ನಿಮಗ್ ಮುಳು ಆಗ್ತಾ ಇದೆಯಾ ಹೆಂಗೆ ಅಂತಂದ್ರೆ ನಿಮ್ಮ ಧ್ವನಿ ಅಡಗಿಕೆ ತಂತ್ರ ನಡೀತಾ ಇದೆಯಾ? ಧ್ವನಿ ಎತ್ತಿದ್ದೆ ಮುಳುವಾಗಿದೆ ಅಂತ ಇದೆ ಅಲ್ಲ, ಮುಳುವಾಗಿದೆ. ಈಗಾಗಲೇ ನಾನು ಅವ್ರು ಮಾಡಿರುವಂತಹ ಹಂತದ ಎಲ್ಲಾ ಅಕ್ರಮಗಳನ್ನ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ಕರ್ನಾಟಕ ಸರ್ಕಾರದವರೆಗೂ ಮುಖ್ಯಮಂತ್ರಿ ಕಚೇರಿವರೆಗೂ ದೂರು ಕೊಟ್ಟಿದ್ದೀನಿ. ಈ ದೂರುಗಳನ್ನ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಏನೇನ್ ಕೊಡ್ಬೇಕೋ, ನನಗೆ ಏನೇನ್ ತೊಂದರೆಗಳನ್ನ ಮಾಡ್ಬೇಕೋ ಎಲ್ಲ ಮಾಡಿದ್ದಾರೆ. ಅದು ನಡೀತಾ ಇದೆ. ಅವತ್ತಿನ ದಿನದ ಸಭೆಗೆ ಸಂಬಂಧಪಟ್ಟಂತೆ ನಾವು ಅವರ ಅಕ್ರಮಗಳ ಬಗ್ಗೆ ಆಗ್ಲಿ ಅಥವಾ ಇದನ್ನಾಗ್ಲಿ ನಾವ್ ಯಾವ್ದು ಚಕಾರ ಎತ್ತಿ ನಾನು ಯಾವ್ದು ಮಾತಾಡ್ಲಿಲ್ಲ. ಅವತ್ತಿನ ದಿನ ಏನಿತ್ತು ಅಂದ್ರೆ ನಾವು ಕೇಳಿದ ರಿಕ್ವೆಸ್ಟ್ ಇಷ್ಟೇ, ನಮಗಾಗಿರುವಂತಹ ತೊಂದರೆ ನಷ್ಟದ ಬಗ್ಗೆ ನ್ಯಾಯ ದೊರಕಿಸ್ಕೊಡಿ ಎನ್ನುವಂಥದ್ದು ಸಚಿವರ ಮತ್ತು ಜಿಲ್ಲಾಧಿಕಾರಿಗೆ ನಮ್ ರಿಕ್ವೆಸ್ಟ್ ಅಷ್ಟೇ ಆಗಿತ್ತೇ ಹೊರತು ನಾವು ಯಾರನ್ನೂ ತೇಜವಧೆ ಆಗ್ಲಿ, ಯಾರನ್ನ ಅವಾಚ್ಯ ಶಬ್ದಗಳನ್ನ ಮಾತಾಡ್ತಕ್ಕಂಥದ್ದಾಗ್ಲಿ, ಅನ್ಯ ವಿಚಾರಗಳನ್ನ ನಾವ್ ಯಾವ್ದು ಚರ್ಚೆ ಮಾಡಿಲ್ಲ. ನೀವು ಯಾವ್ದು ಸಭೆಯನ್ನ ಕಂಟ್ರೋಲ್ ಮಾಡಿಲ್ಲ, ಮಾಡಕ್ ಆಗೋದೂ ಇಲ್ಲ, ಹೌದಾ?
ಅದೇ ಸಭೆ ಕಂಟ್ರೋಲ್ ಮಾಡ್ತಕ್ಕಂತ ಎಂಬ ಪದ ಬಳಸ್ತಕ್ಕಂಥವ್ರ ಅದರ ಹಿನ್ನೆಲೆ ಅಥವಾ ಅವರ ಪದಗಳ ಇದನ್ನ ತಾವೇ ಅರ್ಥ ಮಾಡ್ಕೋಬೇಕು. ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಅಂದ್ರೆ ಏನು ಅನ್ನುವಂತ ಅರಿವು ಜ್ಞಾನ ಇಲ್ಲದೆ ಇರೋ ಆ ಪದನ ಸಭೆಯ ಕಂಟ್ರೋಲಿಗೆ ತಗೊಂಡ್ವಿ ಅನ್ನುವಂಥದ್ದನ್ನ ನನ್ನ ಹೋರಾಟ ಮತ್ತು ನನ್ನ ಉದ್ದೇಶವನ್ನ ಮುಚ್ಚಿಕ್ಬೇಕು, ಅವರ ಅಕ್ರಮನ ಇದನ್ನ ಪ್ರಕರಣನ ದಾರಿ ದಿಕ್ಕು ತಪ್ಪಿಸ್ಬೇಕು ಅನ್ನುವಂತ ಉದ್ದೇಶದಿಂದ ಅವರೆಲ್ಲ ಆ ರೀತಿಯ ಪದಗಳನ್ನ ಉದ್ದಟತನವಾಗಿ ಬರೆದಿರ್ಬೋದು. ನಾನು ಒಬ್ಬ ಸಾರ್ವಜನಿಕನಾಗಿ ಸಮಾಜದಲ್ಲಿ ಕಾನೂನಿನಲ್ಲಿ ಕೊಡುವಂತಹ ಎಚ್ಚರಿಕೆ ಅಥವಾ ಸೂಚನೆಗಳನ್ನ ಅರಿವಿರುವಂತವನಾಗಿ ನಾನು ಯಾವುದೇ ಸಭೆ ಕಂಟ್ರೋಲ್ ತಗೊಳ್ಳಿಕ್ಕೆ ನನಗೆ ಯಾವುದೇ ನೈತಿಕವಾದಂತ ಅಧಿಕಾರ ಹಕ್ಕು ಇರೋದಿಲ್ಲ. ಆಮೇಲೆ ಸಭೆ ಮುಗಿದ ಮೇಲೆ ನನಗೆ ಅವಕಾಶ ಮಾತಾಡಿ ಅಂತ ಹೇಳಿದಾಗ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಇದೆಯೇ ಹೊರತು ನಾನು ಅವಕಾಶ ಇಲ್ಲದೆ ಏಕಾಏಕಿ ಹೋಗಿ ಪ್ರವೇಶ ಮಾಡೋದಾಗ್ಲಿ, ಏಕಾಏಕಿ ಎದ್ದು ಮಾತಾಡ್ತಕ್ಕಂಥದ್ದಾಗ್ಲಿ, ಅಥವಾ ಯಾರಿಗಾದ್ರೂ ನಿನ್ನೆ ಮಾಡಿರೋದಿದ್ರೆ ಪದ ಹೇಳಿ, ರೆಕಾರ್ಡ್ ಅಲ್ವಾ? ಸಭೆ ಕಂಟ್ರೋಲ್ ತಗೊಳ್ಳೋದು ಅನ್ನುವಂತ ಪದಕ್ಕೆ ಅವರೇ ಉತ್ತರ ಕೊಡ್ಬೇಕೇ ಹೊರತು, ಯಾಕೆಂದ್ರೆ ಅದೇ ರೀತಿ ಬೇರೆ ಬೇರೆ ಎಲ್ಲಾ ಮಾಧ್ಯಮದವರು ಇದ್ರು, ಎಲ್ಲಾ ಪತ್ರಿಕೆಯವರು ಇದ್ರು. ಜಗದೀಶ್ ಅವರೇ, ಈಗ ಅವ್ರ ಮಾಧ್ಯಮದವರಲ್ಲಿ ಏನಾದ್ರು ಹಾಕೊಳ್ಳಿ, ಒಂದು ವೈಯಕ್ತಿಕ ನೇರವಾದ ಪ್ರಶ್ನೆ ಗರುಡ ಟಿವಿ ನಿಮ್ಗೆ ಕೇಳ್ತದೆ. ಈಗ ಐಮಂಗಲ್ ಠಾಣೆ ಒಳಗೆ ನೀವು MOB ಅಂತ ಹೇಳಿ, ರೌಡಿ ಶೀಟರ್ ಅಂತ ಹೇಳಿ ಅದೊಂದು ಏನೋ ಈಗ ಸಾಮಾಜಿಕ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪತ್ರಿಕೆ ಜೊತೆ ಕ್ರಾಪ್ ಮಾಡಿ ನೀವು ಸ್ಲೇಟ್ ಹಿಡ್ಕೊಂಡಿದ್ದ ಹಾಕ್ತಾ ಇದ್ದಾರೆ. ಒಂಚೂರು ಅಂದ್ರೆ ನಿಮ್ಗೊಂದು ಅವಕಾಶನೂ ಆಯ್ತು, ಏನಾಯ್ತು ಅದು? ಯಾಕಂದ್ರೆ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲ ಅದು ನೀವು. ಹಿಂಗಾಗಿ ನಮ್ಮ ವಾಹಿನಿ ಮೂಲಕ ಅದ್ರ ಬಗ್ಗೆ ಏನ್ ಬೆಳಕು ಚೆಲ್ಲಕ್ ಇಷ್ಟಪಡ್ತೀರಾ? ಯಾಕಾಯ್ತು, ಹೆಂಗಾಯ್ತು? ಸರ್, ನಾನು 2007ರಿಂದ ವಿವಿಧ ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಚೇರಿಗಳಲ್ಲಿ ನನ್ನ ಗಮನಕ್ಕೆ ಸಾರ್ವಜನಿಕರು ತಂದಿರತಕ್ಕಂತ ಅಕ್ರಮ ಭ್ರಷ್ಟಾಚಾರಗಳ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಅರ್ಜಿ ಸಲ್ಲಿಸಿ ನಾನೊಬ್ಬ RTI ಕಾರ್ಯಕರ್ತನಾಗಿ ಅದನ್ನ ಅರ್ಜಿ ಮುಖಾಂತರ ನನ್ನ ಕೋರಿಕೆ ಮನವಿಯನ್ನ ಸಲ್ಲಿಸಿ ಮಾಹಿತಿ ಪಡೆದು ಭ್ರಷ್ಟಾಚಾರ ನಡೆದಿರೋದ್ರ ಬಗ್ಗೆ ಗಮನ ತಂದು ಸರ್ಕಾರ ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿ ದಾವೆ ದಾಖಲಿಸ್ತಕ್ಕಂತ ಹೋರಾಟಗಾರನಾಗಿ ಬಂದಿರತಕ್ಕಂತ ಸಂದರ್ಭ. 2015ರ ಸಂದರ್ಭದಲ್ಲಿ 27/8/2015ನೇ ಸಾಲಿನಲ್ಲಿ ಆ ದಿನದ ಘಟನೆಗೆ ಸಂಬಂಧಪಟ್ಟಂತೆ ಯರಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕಳವಿಬಾಗಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ನನ್ನ ವಿರುದ್ಧ ದಾಖಲು ಮಾಡಿದಂತ ದೂರ ಕ್ರೈಮ್ ನಂಬರ್ 131/2015 ಅನ್ನುವಂಥದ್ದು, ಅದು ಏನು ಫೋಟೋ ಅಥವಾ ದಾಖಲಾತಿ ಮಾಡಿದ್ರಲ್ಲ ಆ ಕ್ರೈಮ್ಗೆ ಸಂಬಂಧಪಟ್ಟಂತದ್ದು. ಈಗ ಅದು ಕ್ಲೋಸ್ ಆಗಿದೆಯಾ ಅದು? ಸರ್, ನಾನು ಆ ದೂರನ್ನ ನಾನು ಅದೇ ಸೆಕ್ರೆಟರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿರುವಂತ 41 ಲಕ್ಷದ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವರ ವಿರುದ್ಧ 2015ರಂದು ದಾಖಲು ಮಾಡಿದಂತ ದೂರಿಗೆ ವಿರುದ್ಧವಾಗಿ ಕೌಂಟರ್ ಕೇಸನ್ನ ನನ್ನ ಆ ಒಂದು ಪ್ರಕರಣ ಮುಚ್ಚಾಕೋಸ್ಕರ ನನ್ನ ವಿರುದ್ಧ ದಾಖಲು ಮಾಡಿದಂತ ಪ್ರಕರಣ ನಾನು ಘನ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ ಅದನ್ನ ಸಾಕ್ಷಿ ಆಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಂತ ಘನ ನ್ಯಾಯಾಲಯ ನನ್ನನ್ನ ದೋಷ ಮುಕ್ತನನ್ನಾಗಿ ಬಿಡುಗಡೆ ಮಾಡಿದೆ. ಪ್ರಸ್ತುತ 2 ತಿಂಗಳ ಹಿಂದೆ ಈಗಾಗಲೇ ಅದರ ನ್ಯಾಯಾಲಯದಲ್ಲಿ ನನ್ನ ಮೇಲಿನ ಐಮಂಗಲ ಠಾಣೆಯಲ್ಲಿರುವಂತಹ ನನ್ನ ಮೇಲಿನ ಯಾವುದೇ ಪ್ರಕರಣಗಳು ಬಾಕಿ ಇಲ್ಲ, ಎಲ್ಲಾ ಪ್ರಕರಣಗಳು ದೋಷ ಮುಕ್ತನನ್ನಾಗಿ ಬಿಡುಗಡೆ ಆಗಿದಾವೆ ಸರ್. ಈಗ ಕಜ್ಜಿ ಹೋದ್ರೆ ಕೆರೆಯೋದು ಹೋಗಿಲ್ಲ ನಂಗೆ, ನೀವು ದೋಷ ಮುಕ್ತ ಆದ್ರೂ ಕೂಡ ಈ ರೌಡಿ ಶೀಟ್ ಅನ್ನೋದು ಏನಿದೆಲ್ಲ ಪಟ್ಟ, ಅದು ಎದಕ್ಕೆ, ಅದೇನಾದ್ರು ನಿಮ್ಗೆ ಗೊತ್ತಿತ್ತಾ ಅಥವಾ ನಿಮ್ಗೆ ಗೊತ್ತಿದ್ದಿಲ್ವಾ? ಸರ್, ನಾನೊಬ್ಬ ರೌಡಿ ಶೀಟರು. ಅವ್ರು ಹೇಳಿರೋ ಪ್ರಕಾರ ನನಗೆ ಏನಾದ್ರೂ ಯಾವ್ದಾದ್ರು ತೊಂದ್ರೆ ರೌಡಿ ಶೀಟರ್ಗೆ ಅನ್ನುವಂತಹ ಮಾಹಿತಿ ಅಥವಾ ನನಗೆ ಆಗ್ತಕ್ಕಂತ ಆ ಒಂದು ಮಾಹಿತಿಯನ್ನ ಯಾರಿಂದಲಾದ್ರೂ ನನಗೆ ಬಂದಿದ್ರೆ ನಾನು ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಅಥವಾ ವಿವಿಧ ಹಂತಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ಕೊಂಡು ಬಂದಿರ್ತಕ್ಕಂಥವ್ನು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ, ಅಧ್ಯಕ್ಷ, ಸೊಸೈಟಿ ಅಧ್ಯಕ್ಷ, ಈಗೂ ಪ್ರಸ್ತುತ ಕೆಂಪೇಗೌಡ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ.
ಸರ್ಕಾರದ ವಿವಿಧ ಹಂತಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ನಾನು ಕೂಡ ನನ್ನ ಸಹಕಾರ ದೇಣಿಗೆ ಸಾರ್ವಜನಿಕರಿಗೆ ಮಾಡ್ತಕ್ಕಂತ ಒಂದು ಉಚಿತ ಆರೋಗ್ಯ ಶಿಬಿರಗಳನ್ನ ಮಾಡಿಸುವ ಮುಖಾಂತರ ನನ್ನದೇ ಆದಂತ ದೇಣಿಗೆಗಳನ್ನ ಸಾಮೂಹಿಕ ವಿವಾಹಗಳನ್ನ ಮಾಡ್ತಕ್ಕಂತ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಕೊಳ್ತಾ ಬಂದಿದ್ದೀನಿ. ಈವರೆಗೂ ಅಂತ ಯಾವುದೇ ಒಂದು ಘಟನೆ ಅಥವಾ ಇದನ್ನು ಕೂಡ ನನ್ನ ಇದಕ್ಕೆ ಯಾರೂ ಕೂಡ ತೊಂದರೆ ಕೊಟ್ಟಿಲ್ಲ, ತೊಂದರೆ ಆಗಿರ್ಲಿಲ್ಲ. ಸೊ ನನ್ನ ನಾಲೆಡ್ಜ್ಗೆ ಇಲ್ಲದೆ ಅವತ್ತಿನ ದಿನದ ಸಭೆನಲ್ಲಿ ಇದು ಯಾವುದೂ ವಿಷಯ ಚರ್ಚೆನೂ ಬರದೆ ನಾವು ಅಲ್ಲಿ ಚರ್ಚೆ ಮಾಡಿದ್ನ ಬರೀಲಿ, ನಾನೇನಾದ್ರೂ ಮಾತಾಡಿದ್ರೆ ಉದ್ದಟತನದಲ್ಲಿ ಯಾರಿಗಾದ್ರೂ ಅವಾಚ್ಯ ಶಬ್ದಗಳಲ್ಲಿ ಅಥವಾ ಕೆಟ್ಟದಾಗಿ ಮಾತಾಡಿದ್ರೆ ಅದನ್ನೂ ಬರೀಲಿ. ಯಾಕೆಂದ್ರೆ ಪತ್ರಿಕಾ ಸ್ವಾತಂತ್ರ್ಯ, ಪತ್ರಿಕಾ ಸಮಾಜ ತಿದ್ದುವಂತಹ ಕೆಲಸ ಜವಾಬ್ದಾರಿ ಹೊಣೆಗಾರಿಕೆ ಅವ್ರ ಮೇಲೆ ಇರೋದ್ರಿಂದ ನನ್ನ ವರ್ತನೆ ಅಥವಾ ನನ್ನ ಏನಾದ್ರೂ ಕಾರ್ಯವೈಖರಿ ತಪ್ಪಾಗಿ ನಡ್ಕೊಂಡಿದ್ರೆ ಅದನ್ನ ಬರೀಲಿ. ನಾನು ಆ ತಪ್ಪನ್ನ ಏನಾದ್ರೂ ನನ್ನಿಂದ ಆಗಿದ್ರೆ ಅದನ್ನ ತಿದ್ಕೊಳ್ತೀನಿ ಅನ್ನೋಂತ ಮೊದಲನೇ ನಿವೇದನೆ. ಎರಡನೇ ನಿವೇದನೆ, ನನಗೆ ಕಾನೂನು ವ್ಯಾಪ್ತಿನಲ್ಲೂ ಏನಾದ್ರೂ ನಾನು ಮೀರ್ ಮಾಡಿದ್ರೆ ಅದ್ರ ಮೇಲೆ ಕ್ರಮ ತಗೊಳ್ಳಿ ಅನ್ನೋ ಸಂಬಂಧಪಟ್ಟಂತವ್ರು. ಎಲ್ಲ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಜಗದೀಶ್ ಕೊತ್ವಾಲ್ ರಾಮಚಂದ್ರ ಶಿಷ್ಯ ಅಂದ್ರೆ ಅವ್ರೇನಾದ್ರು ಪರಿಚಯ ಇದ್ರ ಅಥವಾ ಏನಾದ್ರು ಶಿಷ್ಯ ಅಂತೇಳಿ ಈ ಶಿಷ್ಯ ಅಂದ್ರೆ ಬರ್ದಿರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನನ್ಗೆ ಈಗಿನ ವಯಸ್ಸೇ 42. ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ದೊಡ್ಡ ದೊಡ್ಡ ನಮ್ಮ ಸಚಿವರಿಂದ ಹಿಡಿದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿವರೆಗೂ ಪೋಸ್ಟರ್ ಅನ್ನ ಹಾಕಿ ಆ ಪೋಸ್ಟರ್ ನಲ್ಲಿ ಇದನ್ನೆಲ್ಲ ಹಾಕಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳಷ್ಟು ನನ್ನ ಮನಸ್ಸಿಗೆ ಘಾಸಿ ಉಂಟು ಮಾಡೋದಲ್ಲದೆ ನನ್ನ ಅವಹೇಳನ ಮಾಡಿ ನನ್ನನ್ನ ತೇಜೋವಧೆ ಮಾಡಿ ನನ್ನ ಬೆಳವಣಿಗೆಯನ್ನ ಸಹಿಸಲಾರದೆ ಮಾಡ್ತಾ ಇರ್ತಕ್ಕಂಥ ಇದು ಒಂದು ಅತ್ಯಂತ ಕೆಟ್ಟ ಹೇಯ ಕೃತ್ಯ ಅಂತ ನಾನು ಈಗಾಗಲೇ ಭಾವಿಸಿದ್ದೀನಿ. ಯಾಕೆಂದ್ರೆ ನನ್ನ ಅಂಕುಡಂಕುಗಳನ್ನ ತಿದ್ದುವಂತದ್ದನ್ನ ಸಮಾಜ ಅಥವಾ ಪತ್ರಿಕಾ ಮಾಧ್ಯಮ ಮಾಡುತ್ತೆ ಎಂಬ ಅಂತ ಅಪಾರವಾದಂತ ಗೌರವ ಇಟ್ಕೊಂಡಿದ್ದೀನಿ. ಆದ್ರೆ ಇಲ್ಲಿ ನನ್ನ ವಿರುದ್ಧವಾಗಿ ಸೂಪರ್ ಮಿನಿಸ್ಟರ್, ನಾನು ಮಿನಿಸ್ಟರ್ ಆಗಿದ್ದೀನ, ಜನ ನನಗೆ ಏನಾದ್ರೂ ನಾನು ಮತ ಕೊಟ್ಟು ನನ್ನನ್ನ ಶಾಸಕನನ್ನಾಗಿ ಮಂತ್ರಿಯನ್ನಾಗಿ ಮಾಡಿ ಆ ರೀತಿ ಏನಾದ್ರೂ ಹುದ್ದೆ ಇದ್ರೆ ನನ್ಗೆ ಆ ರೀತಿ ಎಲ್ಲ ಬರೆದು ತೇಜೋವಧೆ ಮಾಡ್ಲಿ. ಅದಕ್ಕೆ ಒಂದು ಘನತೆ ಇದೆ. ಮತದಾರರು ಮತ ಕೊಟ್ಟು ಅದಕ್ಕೊಂದು ಶಾಸನಬದ್ಧವಾದಂತ ಅಧಿಕಾರ ಕೊಟ್ಟು ಇರೋ ಅಂತದ್ನ ಯಾವುದೋ ಒಂದು ಇದಕ್ಕೋಸ್ಕರ ಆ ಒಂದು ಸಂವಿಧಾನವಾದಂತಹ ಪದಗಳನ್ನ ಹುದ್ದೆಗಳನ್ನ ಎಲ್ಲರೂ ಹೋಲಿಸಿ ಬರೀತಾರೆ. ನಾನೇ ಸಭೆಯನ್ನ ನಿರ್ವಹಿಸಿದೆ, ಸಭೆಯನ್ನ ಕಂಟ್ರೋಲಿಗೆ ತಗೊಂಡಿದ್ದೆ ಎಂಬ ಅಂತದೆಲ್ಲ ಬರೀತಾರೆ ಅಂದ್ರೆ ಇದು ನನ್ನ ತೇಜೋವಧೆ ಮಾಡಕ್ ಅಲ್ದೆ ಅಥವಾ ನನ್ನನ್ನ ಟಾರ್ಗೆಟ್ ಮಾಡಿ ಬರೆಯಕ್ ಅಲ್ದೆ ಬೇರೆ ಯಾವ್ದನ್ನು ನಾವು ಅಲ್ಲಿ ಕಣ್ಣಿಂದ ನೋಡ್ತಕ್ಕಂಥ ವಿಚಾರದಲ್ಲಿ ಬಹಳ ನೋಡುವಂತ ಇವರಿಗೆ ಎಷ್ಟು ಇದರಲ್ಲಿ ಬರ್ದಿದ್ದಾರೆ ಅನ್ನುವಂಥದ್ದು ಕಾಣ್ಬೋದು. ಈಗ ಫೈನಲ್ ಆಗಿ ಈಗ ಹೇಳಿ, ಈಗ ನಿಮ್ಮ ಸಮರ್ಥನೆ ಜೊತೆಗೆ ನಿಮ್ಮ ಒಂದು ಫೈನಲ್ ಮಾತು ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇದ್ರೆಲ್ಲ ನೋಡಿದ್ಮೇಲೆ ಒಂದು ಬೇಸರ ಅಂತೂ ಆಯ್ತು, ನಿಮ್ಮ ಧ್ವನಿಯಲ್ಲಿ ಇದೆ, ನಿಮ್ಮ ಮಾತಿನಲ್ಲಿ ಇದೆ, ಆಮೇಲೆ ನಿಮ್ಮ ಹೋರಾಟ ಇದು ಎಷ್ಟಾದ್ರೂ ಕೂಡ ಅಡಗಂಗಿಲ್ಲ ಅನ್ನೋ ಒಂದು ಸಂದೇಶ ಕೂಡ ಕೊಟ್ಟಿದ್ದೀರಿ, ಹೌದಾ? ಖಂಡಿತ ಇವರು ಅವ್ರು ಮಾಡಿರೋ ಅಕ್ರಮ ಭ್ರಷ್ಟಾಚಾರ ಬಯಲಿಗೆಳಿತಾನೆ. ಆ ಬಯಲಿಗೆಳೆಯುವಂತದ್ದು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ವಂಚನೆ ಮಾಡಿರುವಂತದ್ದು ಈಗಲೂ ಕೂಡ ಅಕ್ರಮ ಭ್ರಷ್ಟಾಚಾರ ನಿರಂತರವಾಗಿ ಮಾಡ್ತಾ ಇರೋ ಅಂತದ್ನ ಕಂಪನಿ ಪರವಾಗಿ ಲಾಬಿ ಮಾಡುವಂತ ಉದ್ದೇಶದಿಂದ ನನ್ನ ಈ ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ. ಈ ರೀತಿ ತೇಜೋವಧೆ ಮಾಡೋದ್ರಿಂದ ನಾನು ಕಾನೂನುಬದ್ಧವಾದಂತ ನ್ಯಾಯಸಮ್ಮತವಾದಂತ ಹೋರಾಟ ಮಾಡ್ತಾ ಇದ್ದೀನಿ ಅಲ್ಲ, ಅದನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನೀಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು, ಸರ್ಕಾರದ ಸೆಕ್ರೆಟರಿ ಇರ್ಬೋದು, ಸಂಬಂಧಪಟ್ಟಂತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇರ್ಬೋದು, ಆ ಏನು ಸರ್ಕಾರದ ಮಾನ್ಯ ಸಚಿವರು ಇರ್ಬೋದು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಇರ್ಬೋದು, ಅವ್ರ ಗಮನಕ್ಕೆ ನಾನು ಪತ್ರದ ಮುಖಾಂತರ ಅದು ದಾಖಲಾತಿ ಸಮೇತ ದೂರುಗಳನ್ನ ವಿವಿಧ ಪ್ರಾಧಿಕಾರಗಳಲ್ಲಿ ವಿವಿಧ ದಿನಾಂಕಗಳಲ್ಲಿ ದಾಖಲೆ ಸಮೇತ ಸಲ್ಲಿಕೆ ಮಾಡಿದ್ದೀನಿ. ನನ್ನ ತನಿಖೆ ಕೂಡ ಆದೇಶ ಮಾಡಿದಂತದ್ದು ಕೂಡ ಈಗಾಗಲೇ ಆದೇಶಗಳು ಆಗಿರೋದು. ಅಕ್ರಮಗಳನ್ನ ವಸೂಲಾತಿ ಮಾಡ್ಲಿಕ್ಕೆ ಕ್ರಿಮಿನಲ್ ಕೇಸ್ ಹಾಕಿ ವಸೂಲಾತಿ ಮಾಡಿರಿ ಅಂತ. ಇನ್ನೂ ಉಳಿದಂತೆ ಆ ರಸ್ತೆ ಕೆಲಸಕ್ಕೆ ಮಾಡ್ಬೇಕಂತ ಭೂ ಸ್ವಾಧೀನಕ್ಕೆ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಈಗಾಗಲೇ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ವಂಚನೆ ಮಾಡಿದ್ದಾರೆ. ಅದನ್ನ ಗಮನ ಸೆಳೆದಿರೋ ಅಂತದನ್ನ ಮುಚ್ಚಿಕ್ಕಂತ ಉದ್ದೇಶ ನನ್ನ ಹೋರಾಟನ ದಿಕ್ಕು ತಪ್ಪಿಸಿ ನನ್ನನ್ನ ಬೆದರಿಸುವ ತಂತ್ರಗಾರಿಕೆಯಿಂದ ಈ ರೀತಿ ಪತ್ರಿಕೆನಲ್ಲೆಲ್ಲ ಬರೆದು ತೇಜೋವಧೆ ಮಾಡ್ತಕ್ಕಂಥದ್ದು, ಅದನ್ನ ಮಾಡೋದ್ರಿಂದ ನನ್ನ ಹೋರಾಟವನ್ನ ಮುಚ್ಚಿಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ಹೊರತು
ಅದೇ ಬೀದಿಗೆ ಅವ್ರನ್ನ ಕೂಗಾಡೋದಾಗ್ಲಿ, ಅದೇ ಬೀದಿಗೆ ಹೋಗ್ತಕ್ಕಂಥದ್ರಲ್ಲಿ ಹೋಗಿ ತರ್ಕೊಳ್ಳೋದಾಗ್ಲಿ, ಕೆಟ್ಟಿದ್ ಮಾಡೋದಾಗ್ಲಿ ಮಾಡ್ತಾ ಇಲ್ಲ. ಪತ್ರದ ಮುಖಾಂತರ ನಿಯಮಾನುಸಾರ ಅಧಿಕಾರಿಗಳ ನ್ಯಾಯಾಲಯಗಳ ಕಚೇರಿಗೆ ಕದ ತಟ್ಟಿ ನಾನು ಅವ್ರನ್ನ ಸ್ವಾಮಿ ನಮ್ದು ಹಿಂಗಿದೆ ಅಹವಾಲು ಅಥವಾ ನನ್ನ ಹತ್ರ ಸಂಗ್ರಹಣೆ ಮಾಡಿರ್ತಕ್ಕಂಥ ದಾಖಲಾತಿಗಳು ಹಿಂಗಿದೆ ಅನ್ನುವಂಥದ್ದನ್ನ ಕೊಡೋದ್ರ ಮುಖಾಂತರ ನಾನು ದೂರು ಸಲ್ಲಿಸಿದ್ದೀನಿ. ನನ್ನ ದೂರುಗಳಿಗೆ ನಾವು ಕೂಡ ಮಾನ್ಯ ಜಿಲ್ಲಾಧಿಕಾರಿನ ಸಾಹೇಬ್ರನ್ನ ಮತ್ತು ಮಾನ್ಯ ಸಚಿವರನ್ನ ನಾವೇನಾದ್ರೂ ಅವರ ಸೂಚನೆ ಆದೇಶಗಳನ್ನ ಧಿಕ್ಕರಿಸಿದ್ರೆ ಅಥವಾ ಉಲ್ಲಂಘನೆ ಮಾಡಿದ್ರೆ ಅವರು ತಾವೇ ಅವರಿಂದ ಮಾಹಿತಿ ಪಡೀರಿ. ಡಿಸಿ ಅವ್ರ ಹತ್ರ ಬೆಳಗ್ಗೆ ತಗೊಂಡ್ವಿ, ನಿಮಗೆ ಚರ್ಚೆಗೆ ಅವಕಾಶ ಕೊಟ್ರು, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು, ಅಹವಾಲನ್ನ ನಾವೇ ಕರೆದಿದ್ವಿ, ಹೇಳಿದೀವಿ ಅಂತ ಹೇಳಿದಾರೆ ಅವರು. ಯಾರು? ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್? ಹೌದೌದು, ಅವ್ರು ನಮ್ಮ ಗರುಡ ಟಿವಿಗೆ ಹೇಳಿದ್ರು. ಇಲ್ಲ, ಅವ್ರು ಹಂಗೆ ನುಗ್ಗಿ ಬಂದಿಲ್ಲ, ಅವ್ರಿಗೆ ಮಾತಾಡಕ್ ಅವಕಾಶ ಕೊಟ್ವಿ, ಮಾತಾಡಿದ್ದಾರೆ. ಆಮೇಲೆ ಈ ರಾಯಲ್ಟಿ ಗಿಯಲ್ಟಿ ಯಾರು ಕೊಡೋದಿಲ್ಲ, ಅದ್ರ ಮೇಲೆ ಮುಲಾಜಿಲ್ದಂಗ್ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಹೇಳಿದ್ರು ಅವ್ರು. ಅಲ್ಲ, ಅದನ್ನೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅನ್ನುವಂಥದ್ದನ್ನ ವಿವಿಧ ಪತ್ರಿಕೆಗಳಲ್ಲಿ ಈಗಾಗಲೇ ಬರೆದಿದ್ದಾರೆ ಸರ್, ಮಾಧ್ಯಮದ ಮಿತ್ರರು. ಏನ್ ಚರ್ಚೆ ನಡೆದಿತ್ತೋ ಅದನ್ನ ಬೇರೆ ಬೇರೆ ಇವರು ಬರೆದಿದ್ದಾರೆ. ಸೊ ಕನ್ನಡ ದಿನಪತ್ರಿಕೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ ಅಲ್ಲಿ ನನ್ನ ಸಭೆಯಲ್ಲಿ ನಡೆದಂತ ಚರ್ಚೆಯ ವಿಚಾರಗಳನ್ನ ಅಲ್ಲದೆ ನನ್ನ ವೈಯಕ್ತಿಕ ವೈಯಕ್ತಿಕವಾದಂತ ವಿಚಾರಗಳನ್ನ, ಚರ್ಚೆ ನಡೆದೇ ಇರೋ ವಿಚಾರಗಳನ್ನ ಪತ್ರಿಕೆನಲ್ಲಿ ಪ್ರಕಟ ಮಾಡ್ತಾ ಇದ್ದಾರೆ. ಸೊ ಪತ್ರಿಕೆ ಧರ್ಮ, ನಾನು ಏನಾದ್ರು ಅಲ್ಲಿ ಸಭೆನಲ್ಲಿ ಏನ್ ನಡೀತೋ, ವಸ್ತುಸ್ಥಿತಿಗೆ ಅವ್ರ ಕಣ್ಣೆದುರಿಗೆ ಏನ್ ನಡೀತೋ ಅದನ್ನ ಬರೀಲಿ, ತೊಂದರೆ ಇಲ್ಲ. ಹೋಗ್ಲಿ, ನನ್ನ ಮೇಲೆ ಏನಾದ್ರೂ ಆರೋಪಗಳಿದ್ರೆ ಅಥವಾ ನನ್ನ ಮೇಲೆ ಇರ್ತಕ್ಕಂತ ಯಾವುದೇ ಸಂಬಂಧಪಟ್ಟಂತ ಪ್ರಕರಣಗಳಿದ್ರೆ ಅಲ್ಲಿ ಯಾರಾದ್ರೂ ಬಂದು ಅಲ್ಲಿ ನಡೆದಂತ ಚರ್ಚೆ ಮಾಡಿದ್ರೆ ಅವ್ರು ಅದನ್ನು ಬರೀಲಿ. ಅಲ್ಲಿ ಯಾರು ಚರ್ಚೆಗೆ ತಂದಿಲ್ಲ, ಅಲ್ಲಿ ಯಾರು ಗಮನಕ್ಕೂ ಆ ವಿಷಯದ ಬಗ್ಗೆ ಚರ್ಚೆ ಅಲ್ಲ, ಕಾನೂನುಬದ್ಧವಾದಂತ ಸರ್ಕಾರಿ ಒಂದು ಯೋಜನೆಯ ಬಗ್ಗೆ ಚರ್ಚೆ ಮಾಡಿರೋ ಅಂತ ವಿಚಾರ ಬರಿದಂಗೆ ನನ್ನ ವೈಯಕ್ತಿಕ ವಿಚಾರವನ್ನ ನಾನೇ ಕರೆದು ಬಿಟ್ಟು ನಾನೇ ಸಚಿವರನ್ನ ಡಿಸಿ ಅವ್ರನ್ನ ನನ್ನ ಕಂಟ್ರೋಲಿಗೆ ನಾನೇ ಸಭೆ ಕರೆದು ನಡೆಸಿದ್ನಿ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಬರೆದಿದ್ದಾರೆ. ತಪ್ಪದು ಅಂತ ಹೇಳ್ತೀರ? ಅಲ್ಲ, ತಪ್ಪು ಅನ್ನುವಂತಹ ತೀರ್ಪನ್ನ ನಾನು ಕೊಡೋದಕ್ಕಿಂತ ಸಂಬಂಧಪಟ್ಟಂತ ನಿಮ್ಮಂತ ಮಾಧ್ಯಮ ಸ್ನೇಹಿತರಿಗೆ ಮತ್ತು ನನ್ನ ವಕೀಲರಿಗೆ ಸಂಬಂಧಪಟ್ಟಂತವ್ರ ಗಮನಕ್ಕೆ ತಂದು ಮುಂದಿನದು ಏನ್ ಮಾಡಬೇಕು ಅನ್ನುವಂತ ಒಂದು ಚಿಂತನೆ ಅಥವಾ ಆಲೋಚನೆಯನ್ನ ನಾನು ಮಾಡನಿದ್ದೀನಿ. ಖಂಡಿತ. ಯಾವುದೇ ಒಂದು ವಿಚಾರನ ಒಬ್ಬ ವ್ಯಕ್ತಿಯ ಬಗ್ಗೆ, ನಮ್ಮ ಬಗ್ಗೆ ಏನಾದ್ರೂ ಘಟನೆ ನಡೆದಿದ್ರೆ ನನ್ನ ಮೇಲೆ ಇರ್ತಕ್ಕಂತ ಪ್ರಕರಣಗಳು ಯಾರು ಭ್ರಷ್ಟಾಚಾರ ಮಾಡಿದಾರೋ, ಯಾರು ಅಕ್ರಮ ಮಾಡಿದಾರೋ, ಸರ್ಕಾರಕ್ಕೆ ವಂಚನೆ ಮಾಡಿದಾರೋ, ಆರ್ಥಿಕ ನಷ್ಟ ಉಂಟು ಮಾಡಿದಾರೋ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದಾರೋ ಅಂತವರ ವಿರುದ್ಧ ಕೊಟ್ಟಂತ ದೂರಿಗೆ ವಿರುದ್ಧವಾಗಿ ಅಥವಾ ಕೌಂಟರ್ ಆಗಿ ನನ್ನ ಮೇಲೆ ಬಂದಿರೋ ಗಿಫ್ಟ್ ಅಂತ ಹೇಳ್ತೀರಾ? 100%. ಆಮೇಲೆ ನನ್ನ ಮೇಲೆ ಇರ್ತಕ್ಕಂಥದ್ದು ಯಾವುದೇ ಪ್ರಕರಣಗಳು ಲಂಚದ್ದು, ಮಂಚದ್ದು, ಅಕ್ರಮದ್ದು, ವಂಚನೆ ಮಾಡಿರೋ ಅಂತದ್ದು, ಯಾರಿಗಾದ್ರೂ ಮೋಸ ಮಾಡಿರೋ ಅಂತದ್ದು ಅಥವಾ ಯಾರಿಗಾರ ಬೇರೆ ತರನಾದಂತಹ ಯಾವುದೇ ವೈಯಕ್ತಿಕವಾದಂತಹ ತೊಂದರೆ ಕೊಟ್ಟು ಹಲ್ಲೆ ಮಾಡಿರೋ ಅಂತ ಪ್ರಕರಣಗಳು ನನ್ನ ವಿರುದ್ಧವಾಗಿ ಯಾವೂ ದಾಖಲಾಗಿಲ್ಲ, ಯಾವೂ ಆಗಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದಾರೋ, ಭ್ರಷ್ಟಾಚಾರ ಮಾಡಿರೋದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ದೂರಿನ ಬಗ್ಗೆ ನನ್ನ ಮೇಲೆ ದಾಖಲಾಗಿದ್ದಾವೆ. ಅದನ್ನ ಪ್ರಾಧಿಕಾರದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಈಗಾಗಲೇ ನನ್ನ ವಿಚಾರಣೆ ನಡೆಸ್ತಕ್ಕಂಥ ನ್ಯಾಯಾಲಯ ಐಮಂಗಲ ಠಾಣೆನಲ್ಲಿ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ದೋಷ ಮುಕ್ತನನ್ನ ಆದೇಶ ಮಾಡಿದಾವೆ. ಸೊ ಇದರ ಅಲ್ಲದೆ ನನ್ನ ಮೇಲಿನ ಕ್ರಿಮಿನಲ್ ಮೊಕದ್ದಮೆಗಳು ಅನ್ನುವಂಥದ್ದನ್ನ ನಾನು ಸಮಾಜದ ಸಾರ್ವಜನಿಕವಾಗಿ ಹೇಳ್ತಕ್ಕಂಥದಕ್ಕೆ ನನ್ನ ಜೀವನನೇ ತೆರೆದ ಪುಸ್ತಕವಾಗಿರ್ಬೇಕು ಅನ್ನುವಂಥದ್ದು ನನ್ನ ಇಚ್ಛೆ. ಯಾಕೆಂದ್ರೆ ಸಾರ್ವಜನಿಕರ ಮುಂದೆ ನಾವು ಬರ್ಬೇಕಾದ್ರೆ ನಮ್ಮ ಹೋರಾಟ ಏನು ಅಥವಾ ನಮ್ಮ ಕಾರ್ಯ ಚಟುವಟಿಕೆ ಏನು, ನಮ್ಮ ಮೇಲೆ ಇರೋಂಥ ಪ್ರಕರಣ ಏನು ಅನ್ನೋಂಥದ್ದು ನಾವು ಮುಚ್ಚಿಡಬಾರದು. ಯಾಕೆಂದ್ರೆ ನಾನು ಯಾವುದು ಸಮಾಜಘಾತಕ ತಲೆ ತಗ್ಗಿಸುವಂತಹ ಸಮಾಜದ ಜನರಿಗೆ ಹೇಳಿಕೊಳ್ಳಲು ಅಸಹ್ಯ ಪಡ ಅಂತ ಘಟನೆಗಳಲ್ಲಿ ಭಾಗಿಯಾಗಿಲ್ಲ. ಸೊ ಈಗ ಅವ್ರು ಏನೇ ಮಾಡ್ಲಿ, ಈಗ ನಾವು ಗಜಗಾಂಭೀರ್ಯದಿಂದ ಮುನ್ನುಗ್ತೀವಿ. ಇಂತಹ ಇವಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಅಕ್ರಮ ವಿರುದ್ಧ ನಿಮ್ಮ ಹೋರಾಟ ನಿರಂತರ ಮತ್ತೆ ನನಗೆ ಅನಿವಾರ್ಯ ಅಂತೇಳಿ ಒಬ್ಬ ಹೋರಾಟಗಾರನಾಗಿ ಹೇಳಕ್ ಇಷ್ಟಪಡ್ತೀರಾ? ಹೌದಾ?
100ಕ್ಕೆ 100 ಹೋರಾಟಗಾರರು ಈ ಜಿಲ್ಲೆನಲ್ಲಿರುವಂತಹ ಸಾಕಷ್ಟು ಹೋರಾಟಗಾರರಿಂದಲಾದ್ರೂ ತಾವು ಮಾಹಿತಿ ತಗೊಳ್ಳಿ, ಓಕೆ. ಅಧಿಕಾರಿಗಳಿಂದಲಾದ್ರೂ ತಗೊಳ್ರಿ. ನಾನ್ ಯಾರಿಗೂ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಇಂದ ಹಿಡಿದು ನಮ್ಮ ಮೊಬೈಲ್ ತಂತ್ರಜ್ಞಾನ ಬಹಳ ಮುಂದುವರೆದಿದೆ. ನಾವ್ ಯಾರಿಗಾದ್ರೂ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿರೋದಾದ್ರೆ ತಕ್ಷಣಕ್ಕೆ ಟೆಲಿಕಾಸ್ಟ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ತಕ್ಷಣಕ್ಕೆ ನ್ಯಾಯಾಲಯಗಳ ಗಮನಕ್ಕೆ ತರೋಕ್ಕಾಗ್ಲಿ ಅವಕಾಶನೂ ಇದೆ, ಸಾಕ್ಷಿ ಸಮೇತ. ಹೌದು ಹೌದು. ನಾನು ಈವರೆಗೂ 2015ರಲ್ಲಿ ನಡೆದಂತ ಘಟನೆಯನ್ನ ಈಗ ವೈಭವೀಕರಿಸ್ತಾರೆ. ಅದನ್ನ ವೈಭವೀಕರಿಸಿ ಅದಕ್ಕೆ ಒಂದು ಪುಷ್ಟಿ ಕೊಡ್ತಕ್ಕಂತ ಕೆಟ್ಟ ವ್ಯವಸ್ಥೆನಲ್ಲಿ ಬರೀತಾರೆ ಅಂದ್ರೆ ಅವರ ವಿಕೃತ ಮನಸ್ಸು ಹೆಂಗಿದೆ ಅನ್ನುವಂಥದ್ದನ್ನ ತಾವೇ ಆ ಪತ್ರಿಕೆನಲ್ಲಿ ಬರೆದಿರೋ ಅಂಶಗಳನ್ನ ಮನಗಣ್ಬೇಕಾಗಿದೆ ಅನ್ನುವಂಥದ್ದು ಒಂದು. ನಾನು ಯಾವುದೇ ನನ್ನ ಹೋರಾಟದ ದಿಕ್ಕನ್ನ ಕಾನೂನು ಬಾಹಿರವಾಗಿ ಮಾಡ್ಲಿಕ್ಕೆ ಇಷ್ಟಪಡೋದು ಇಲ್ಲ. ನಾನು ಈಗಾಗಲೇ ನಿಮ್ಮಂತ ಮಾಧ್ಯಮದವರು ಕೂಡ ಸಾಕಷ್ಟು ಜನ ಸ್ನೇಹಿತರು ಸಲಹೆ ಕೊಡೋರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ. ಆಮೇಲೆ ನಮ್ಮ ಸಚಿವರು ಬಗ್ಗೆನೂ ಕೂಡ ಬಹಳ ಗೌರವಿತವಾಗಿ ನನಗೆ ಹಿರಿಯ ಸಚಿವರುಗಳು ಕೂಡ ಅವರ ಮಾರ್ಗದರ್ಶನ ಮತ್ತು ನಮ್ಮ ಈ ಪ್ರಸ್ತುತ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡ ಸಾರ್ವಜನಿಕ ರೈತ ಪರವಾದಂತಹ ಮತ್ತು ಸಾರ್ವಜನಿಕರಿಗೆ ಏನಾದ್ರೂ ತೊಂದರೆ ಆಗಂತದಕ್ಕೆ ಹೋಗಿ ನಾವು ಕೇಳ್ತಕ್ಕಂಥ ವಿಚಾರದಲ್ಲಿ ನಾವು ಅವರಿಗೆ ನಮಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಟು ಕೇಳ್ತಕ್ಕಂಥದ್ನ ಅವ್ರು ಹೇಳಿರೋದನ್ನ ಕೇಳಿ ನಮ್ಮ ಇದನ್ನ ಮನವಿಗಳನ್ನ ಸಲ್ಲಿಸಿದ್ವಿ. ಆದ್ರೆ ನಾವು ಅವರ ಸೂಚನೆಗಳಿಗೆ ವಿರುದ್ಧವಾಗಿ ಆಗಲಿ ಅಥವಾ ಸರ್ಕಾರದಲ್ಲಿರುವಂತ ನಮ್ಮ ಸಚಿವರಿಗೆ ತರುವಂತ ಕೆಟ್ಟ ಹೆಸರನ್ನಾಗ್ಲಿ ಅಥವಾ ಉದ್ದೇಶ ಆಗ್ಲಿ ಯಾರಿಗೂ ಕೂಡ ನೋವು ಪಡಿಸುವಂತಹ ಅಥವಾ ಯಾರಿಗೂ ಕೂಡ ನಾವು ಅಗೌರವವಾಗಿ ನಡ್ಕೊಳ್ಳುವಂತ ಉದ್ದೇಶ ನಮ್ದಲ್ಲ. ಧನ್ಯವಾದ. ತಾವು ಮಾತಾಡಿದ್ರಿ. ನಿಮ್ಮ ಅಹವಾಲು ಪ್ಲಸ್ ನಮ್ಮ ಮಾತಿನೊಂದಿಗೆ ಯಾರಿಗೆ ತಲುಪಿಸಬೇಕು ಅದನ್ನ ತಲುಪಿಸೋ ಒಂದು ಪ್ರಯತ್ನವನ್ನ ನಾವು ಖಂಡಿತ ಮಾತಾಡ್ತೀವಿ ಜಗದೀಶ. ಈಗ ಆಮೇಲೆ ನಿಮ್ಮ ಮುಖಾಂತರ ನಂದು ಅಂತಿಮವಾಗಿ ಒಂದೇ ಕೋರಿಕೆ, ಕಾನೂನು ಮತ್ತು ಸಂವಿಧಾನದ ವ್ಯವಸ್ಥೆಯಲ್ಲಿ ಮತ್ತು ಸರ್ಕಾರದ ಒಂದು ಆಶಯದ ತಕ್ಕನಾಗಿ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ಹೋಗಿ ಜಿಲ್ಲಾಡಳಿತ ಅಥವಾ ಸಚಿವರ ಮುಂದೆ ನಮ್ಮ ಅಹವಾಲು ಹೇಳ್ಕೊಳ್ಳೋದೇ ತಪ್ಪ? ಆಮೇಲೆ ನಾನೇನಾದ್ರೂ ಅವರ ಅನುಮತಿ ಇಲ್ದಲೆ ಹೋಗಿ ಕುತ್ಕೊಂಡಿದ್ರೆ ಅದು ತಪ್ಪು. ಅಥವಾ ಅವರ ವಿವೇಚನೆಗೆ ಬಾರದೆ ಏನಾದ್ರೂ ಕಾನೂನು ಬಾಹಿರವಾಗಿ ಹೋಗಿ ಕುತ್ಕೊಂಡಿದ್ರೆ ಅದು ನನ್ನ ತಪ್ಪು, ನಾನು ಒಪ್ಕೊಳ್ತೀನಿ. ನಾನು ಹೋಗಿ ನನ್ನ ಕಷ್ಟ ಸುಖಗಳನ್ನ ಜಿಲ್ಲಾಡಳಿತಕ್ಕೆ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಅಥವಾ ಹೇಳಕ್ಕೆ ಅಂತ ನಿಂತ್ಕೊಂಡಿದ್ದಂತ ಸಂದರ್ಭದಲ್ಲಿ ಸಹಜವಾಗಿ ನಾನೊಬ್ಬ ಹೋರಾಟಗಾರನಾಗಿರೋದ್ರಿಂದ ಎಲ್ಲಾ ಗೊತ್ತಿರುವಂತಹ ಮತ್ತು ಜಿಲ್ಲಾಧಿಕಾರಿಗಳು ಕುತ್ಕೊಳ್ಳಕ್ಕೆ ಅನ್ನೋಂತ ಆಸನದ ಮೇಲೆ ನನ್ನನ್ನ ಅಲ್ಲಿ ಸಭೆಯಲ್ಲಿ ಖಾಲಿ ಇದ್ದಂತ ಇದ್ರ ಮೇಲೆ ನಾನು ಕುತ್ಕೊಂಡಿದ್ದೀನಿ. ನಾನು ಅಧಿಕಾರಿಗಳಿಂದ ದೂರ, ಕೊನೆಯ ಸಾಲಿನಲ್ಲಿ ದೂರ, ಅದು ಖಾಲಿ ಇದ್ದಂತದಾಗಿರೋದ್ರಿಂದ ಕುತ್ಕೊಂಡೆ. ನಾನು ದಾಖಲಾತಿಗಳನ್ನ ನನ್ನ ಕೈಯಲ್ಲಿ ತುಂಬಾ ದಾಖಲಾತಿಗಳು ನೋಡ್ರಿ, ನನ್ನ ಕರ್ತ ಬಹಳ ದಪ್ಪ ಇದೆ ನನ್ನ ಮುಂದಿರ್ತಕ್ಕಂಥದ್ದು. ಆ ಎಲ್ಲಾ ದಾಖಲಾತಿಗಳನ್ನ ಹಿಡ್ಕೊಂಡು ನಿಂತ್ಕೊಳ್ಳುವಷ್ಟು ಬಹಳಷ್ಟು ಸಮಯ ಆಗಿತ್ತು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ. ಹಾಗಾಗಿ ಅದನ್ನ ಹಿಡ್ಕೊಂಡು ನಾನು ಕುತ್ಕೊಂಡಿದ್ದೆ. ಒಂದು ದೊಡ್ಡ ಸರ್ಕಾರಕ್ಕೆ ಏನಾದ್ರೂ ಅದರಿಂದ ಹಾನಿನೋ ತೊಂದರೆನೋ ನಷ್ಟನೋ ಏನಾದ್ರೂ ಆಗಿದೆಯಾ, ಆಮೇಲೆ ಸರ್ಕಾರಕ್ಕೆ ಏನಾದ್ರೂ ನಾನೇನಾದ್ರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ನನ್ನ ಮೇಲೆ ಕ್ರಮ ತಗೊಳ್ಳಿ. ನಾನು ನನಗೆ ಆಗಿರೋಂಥ ಅನ್ಯಾಯನ ಕೇಳಲಿಕ್ಕೆ ಹೋಗಿ ಏನೋ ಒಂದು ಕಚೇರಿ ಕುಕ್ಕಂದ ತಕ್ಷಣನೇ ನಾನೇನೋ ಸಭೆ ನಡೆಸ್ಬಿಟ್ಟೆ ಅಥವಾ ನಾನೇನೋ ಯಾರಿಗೋ ಏನೋ ಮಾಡ್ಬಿಟ್ಟೆ ಅನ್ನೋಂಥ ಬಿಂಬಿಸಿ ಬರೀತಕ್ಕಂಥದ್ದು ಇದು ನನ್ನ ಹಕ್ಕುಗಳಿಗೆ ಧಕ್ಕೆ ತರ್ತಕ್ಕಂಥದ್ದಲ್ವಾ? ನನ್ನ ಹಕ್ಕನ್ನ ನನಗಿರ್ತಕ್ಕಂಥದ್ನ ಹೋಗಿ ಅವಾಲ್ ಹೇಳ್ಕೊಳಕ್ ಅವಕಾಶನೇ ಇಲ್ವಾ? ಹೌದು, ನಾನು ರೌಡಿ ಶೀಟರ್ನ ನನ್ನ ಮೇಲೆ ಮಾಡಿದ್ದಾರೆ ಅನ್ನುವಂಥದ್ದು ಕಾನೂನಲ್ಲಿ ಇರ್ಲಿ. ನಾನು ರೌಡಿ ಶೀಟರ್ ಆದ್ರೆ ಸರ್ಕಾರ ಪರಿಹಾರ ತಗೋಬಾರ್ದು ಅಂತ ಏನಾದ್ರು ಇದೆಯಾ? ಖಂಡಿತ ಖಂಡಿತ. ಆಮೇಲೆ ನನ್ನ ಆಸ್ತಿಗಳಿಗೆ ಧಕ್ಕೆ ಆದ್ರೆ ನಾನು ಸರ್ಕಾರದ ಅಧಿಕಾರಿಗಳು ಗಮನಕ್ಕೆ ತರಬಾರ್ದು ಅಂತ ಇದೆಯಾ? ಅಲ್ಲ ಸರ್, ನಾನು ನ್ಯಾಯಸಮ್ಮತವಾದಂತ ಅಹವಾಲನ್ನ ಹೇಳ್ಕೊಳಕ್ಕೂ ಒಂದು ಪತ್ರಿಕಾ ಧರ್ಮ ಅವಕಾಶ ಮಾಡ್ಕೊಡ್ಬೇಕು. ಸಂತ್ರಸ್ತರಿಗೆ ತೊಂದರೆ ಆಗಿರ್ತಕ್ಕಂಥವ್ರಿಗೆ ಬಾಧಿತರಾಗಿದ್ರೆ ನಾವು ಕೆಟ್ಟ ರೀತಿಯಲ್ಲಿ ಆದೇ ಬೀದೆ ಕೂಗ್ತಾ ಇಲ್ಲ. ನಮ್ಮ ನೋವುಗಳನ್ನ ವಿನಮ್ರವಾಗಿ ಬೇಡಿ ಹೇಳ್ಕೊಳ್ಳಿಕ್ಕೆ ಅವ್ರ ಕಚೇರಿಗೆ ಹೋಗಿದ್ವಿ ಹೊರತು ನಾವು ಯಾವುದೇ ಯಾರ ಒಂದು ಖಾಸಗಿ ವ್ಯಕ್ತಿಗಳ ಹತ್ರ ಹೋಗಿ ನಮ್ಗೇನಾದ್ರು ಅಥವಾ ಕಂಪ್ನಿ ಹತ್ರ ಹೋಗಿ ನಮ್ಗೆ ಪರಿಹಾರ ಕೊಡಪ್ಪ ನೀನು ಅಂತಂದೇಳಿ ಕೇಳಲಿಕ್ಕೆ ಹೋಗಿಲ್ಲ. ಸೊ ಒಟ್ಟಾರೆ ನೀವು ಹೇಳೋದು ಇಷ್ಟೇ, ನಾನು ಪೆನ್ ಹಿಡ್ಕೊಂಡು ಹೋರಾಟ ಮಾಡೋ ಹೋರಾಟಗಾರ, ತಲವಾರ್ ಹಿಡ್ಕೊಂಡು ಬೀದಿನಲ್ಲಿ ಹೋರಾಟ ಮಾಡೋ ಧಮಕಿ ಕೊಡೋ ರೌಡಿ ಅಲ್ಲ ಅಂತ ಹೇಳ್ತೀರ? ರೌಡಿ ಅಲ್ಲ. ಆ ರೀತಿಯ
ಮನಸ್ಸು ಉಳ್ಳವಂತವನು ನಾನಲ್ಲ. ಓಕೆ ಈಗಾಗಲೇ ವಿವಿಧ ಇಲಾಖೆಯ ಸರ್ಕಾರಿ ಅಧಿಕಾರಿಗಳಲ್ಲಿ ನಾನು ಮಾಡಿರ್ತಕ್ಕಂತ ಹೋರಾಟದ ಗಮನದಲ್ಲಿ ದಾಖಲೆಗಳಲ್ಲೇ ಇದಾವೆ. ಆ ರೀತಿ ಇಲ್ಲದೆ ಇದ್ರೆ ನನಗೆ ಒಂದು ರೀತಿ ಜಿಲ್ಲಾಡಳಿತ ಆಗಿರ್ಬೋದು, ವಿವಿಧ ಇದರಲ್ಲಿ ಆಗಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ತರದೆ ನಾನು ಮಾಡೋಂತನಾಗಿದ್ರೆ ನನ್ನ ಹೋರಾಟಗಳು ಸಾಬೀತಾಗ್ತಾ ಇರಲಿಲ್ಲ. ಅಕ್ರಮಗಳನ್ನ ಬಯಲಿಗೆಳೆದು ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿರೋದ್ರಿಂದ ಅವನ್ನ ಗಮನಕ್ಕೆ ತಂದು 57 ಕೋಟಿ ಇದೇ ಕಂಪ್ನಿಯಿಂದ ವಸೂಲಾತಿ ಮಾಡಿದ್ದಾರೆ ಈಗಾಗಲೇ ಬೇರೆ ಬೇರೆ ಪ್ರಕರಣಗಳು. ನಾನು ನಿಮ್ಗೆ ಕೇಳೋದು, ಇಷ್ಟೆಲ್ಲ ಆದ್ಮೇಲೆ ಈ ಕಂಪನಿ ಏನಾದ್ರೂ ಸರ್ಕಾರಕ್ಕೆ ಅನಿವಾರ್ಯತೆ ಇದೆಯಾ, ಅವಶ್ಯಕತೆ ಇದೆಯಾ, ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? ಇಲ್ಲ, ನಾನು ಅಷ್ಟು ದೊಡ್ಡ ಮಟ್ಟದ ತೀರ್ಪನ್ನ ಅಥವಾ ವಿಚಾರ ಮಾತಾಡೋದಕ್ಕಿಂತ ಅಲ್ಲ, ಯಾಕಂದ್ರೆ ದಂಡ ರೂಪದಲ್ಲಿ ಹೇಳಿದ್ರೆ 57 ಕೋಟಿವರೆಗೂ ಇದು ಮಾಡಿದ್ದಾರೆ ಅಂತ ಹೇಳಿ, ಹೌದಾ? 80 ಕೋಟಿ ಕಟ್ಟೋದು ಬಾಕಿ ಇದೆ ಸರ್. ಈಗೂ ಕಟ್ಟೋದು ಬಾಕಿ ಇದೆ. ಹೌದು, ಬಾಕಿ ಇದೆ. ಈಗಲೂ ಕೂಡ ಬಾಕಿ ಇದ್ದು ಕೂಡ ಈಗಲೂ ಕೂಡ ಲೈಸೆನ್ಸ್ ತಗೊಂಡೆ ಅಕ್ರಮವಾಗಿ ತಿರ್ಗಾ ಮಣ್ಣು ಜಲ್ಲಿ ಕಲ್ಲು ತುಂಬ ಹೊಡಿತಾ ಇದ್ದಾರೆ. ನೀವು ಎಲ್ಲಾರ ಆ ಕಡೆ ನೋಡ್ರಿ ಅಂತ ಹೇಳ್ತೀರಿ, ಆ ಕಂಪನಿ ಕಡೆ ನೋಡ್ರಿ, ಸ್ವಲ್ಪ ಕಣ್ಣು ಆಡಿಸ್ರಿ ಅಂತ ಹೇಳ್ತಾ ಇದ್ದೀರಿ ಡೈರೆಕ್ಟ್ ಆಗಿ. ಕಂಪನಿ ಕಡೆನೂ ನೋಡ್ಬೇಕು, ಈ ಕಂಪನಿ ಅವಶ್ಯಕತೆ ಇದೆಯೇ ಅಥವಾ ಇವ್ರ ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಪನ್ನ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು, ನಮ್ಮ ಜಿಲ್ಲಾಧಿಕಾರಿಗಳು, ದೊಡ್ಡ ದೊಡ್ಡ ನಮ್ಮ ಸಚಿವರು ಅವರಿದ್ದಾರೆ. ಸೊ ನಾನು ನ್ಯಾಯಾಲಯಗಳಲ್ಲಿ ಅಥವಾ ಸರ್ಕಾರದ ಗಮನಕ್ಕೆ ದಾಖಲಾತಿ ಸಮೇತ ಸಲ್ಲಿಸಿ ನನ್ನ ಮನವಿ ಸಲ್ಲಿಸಬಹುದೇ ಹೊರತು ನಾನು ಹಿಂಗೆ ಮಾಡಿ ಅನ್ನುವಂಥದ್ದನ್ನ ಹೇಳುವಷ್ಟು ಅಧಿಕಾರ ನನಗಿಲ್ಲ. ನನ್ನ ಅಂಬಲ್ ರಿಕ್ವೆಸ್ಟ್ ಸರ್ಕಾರದ ಗಮನಕ್ಕೆ ತಂದಿದ್ದೀನಿ, ಇದು ಮಾಡಿರೋ ಅಂತದ್ದ ತಪ್ಪಾ ಇದ್ದೀನಿ. ಮುಂದೆನೂ ಕೂಡ ಎಲ್ಲ ಸಂಕ್ಷಿಪ್ತವಾಗಿ ತರನಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಹೋರಾಟವನ್ನ, ದಿಕ್ಕನ್ನ, ದಾರಿಯನ್ನ ತಪ್ಪುವುದಿಲ್ಲ. ನಾನು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿ ನನ್ನ ಹೋರಾಟ ಮಾಡಲ್ಲ. ಧನ್ಯವಾದ. ಯಾವುದೇ ಅಧಿಕಾರಿಗಳು ನನ್ನ ಮೇಲೆ ತಪ್ಪು ಮಾಡಿರ್ಬೋದು, ಪ್ರವೋಕ್ ಮಾಡಬಹುದು, ಅಥವಾ ನನ್ನನ್ನ ತಪ್ಪು ದಾರಿಗೆ ಎಳೆಯುವಂತದ್ದು ಬರ್ದಿರ್ಬೋದು. ಆದ್ರೆ ನನ್ನ ದೃಷ್ಟಿಕೋನ ಒಂದೇ, ಸರ್ಕಾರದ ಕಾನೂನು ಚೌಕಟ್ಟಿನಲ್ಲೇ ನನ್ನ ಹೋರಾಟ. ಸರಿ ಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್, ತಮಗೂ ಕೂಡ ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.